ವೀಕ್ಷಕರೇ, ಪ್ರತಿ ಬಾರಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಧೈರ್ಯ ಇರಬೇಕು ಅಂತ ಹೇಳ್ತೀವಿ. ರಾತ್ರಿ 12 ಗಂಟೆಯಲ್ಲಿ ಒಂದು ಒಂಟಿ ಮಹಿಳೆ ಓಡಾಡಿದ್ರೆ ಸ್ವತಂತ್ರವಂತು ಅಂತ ಹೇಳ್ತೀವಿ. ಆದ್ರೆ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ಕೊಳ್ಳುವಂತಹ ಒಂದು ಸಮೂಹನೇ ಇದೆ ಅನ್ನೋದನ್ನ ನಾವು ಕೇಳಿದ್ದೀವಿ. ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಈ ಗೆಸ್ಟ್ ಎಷ್ಟು ಧೈರ್ಯವಾಗಿ ಎಂತಹ ಟ್ಯಾಲೆಂಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೇವೆ. ಅದ್ರ ಜೊತೆಲಿ ಇವತ್ತು ಅವ್ರಿಗೇನೋ ಒಂದು ನೊಂದು ಅಥವಾ ಏನೋ ನನಗೆ ಒಂದು ಅನ್ಯಾಯ ಆಗಿದೆ ಅಥವಾ ಈ ರೀತಿ ಸಮಾಜ ಇದೆ ಅನ್ನೋದನ್ನ ಸುಮಾರು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಭಿನ್ನತೆ ಏನು ವಿಜಯವಾಹಿನಿಯಲ್ಲಿ ಅದನ್ನ ತೆರೆದಿರುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಇದು ಆಟಿಟ್ಯೂಡ ಅಥವಾ ಇದು ರೈಟ್ಸ್ ಆಫ್ ಅ ಮ್ಯಾನ್ ಆರ್ ವುಮೆನ್, ಇದನ್ನ ಹೇಳುವಂತಹ ಪ್ರಯತ್ನ ನಾವು ಇವತ್ತು ಮಾಡೋಣ. ನಮ್ಮ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾವನ್ನ ತುಂಬಾ ಚೆನ್ನಾಗಿ ಬಳಸಿಕೊಂಡು ಒಂದು ಫೇಮಸ್ ಬ್ರ್ಯಾಂಡ್ ಆಗಿ ಬೆಳೆದಂತಹ ಆಶ್ ಮೆಲೋ ಸ್ಕೈಲರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ಭೀಮಾಗೆ ಯಾವ ರೀತಿ ಸೆಲೆಕ್ಟ್ ಆಗಿದ್ರಿ? ಸರ್, ಭೀಮಾಗೆ ಫಸ್ಟ್ ವಿಜಯನ ಕಾಲ್ ಮಾಡಿದ್ರು, ರೀಲ್ಸ್ ಎಲ್ಲ ನೋಡ್ಬಿಟ್ಟು ಈಗ ಹೇಳ್ತಾ ಇದ್ದಾರಲ್ಲ ಕಾರ್ಯಕ್ರಮದಿಂದ್ರೇನೆ ಶುರು ಮಾಡ್ತೀನಿ. ಈಗ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರು ಇವಳು ರೀಲ್ ಸ್ಟಾರ್ ಅಲ್ಲ ರಿಯಲ್ ಸ್ಟಾರ್ ಅಂತ. ಅದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಅಂದ್ರೆ ನಾನು ರೀಲ್ ಸ್ಟಾರೇ, ಯಾಕಂದ್ರೆ ರೀಲ್ ನೋಡಿನೇ ವಿಜಯನ ನನ್ನ ಸೆಲೆಕ್ಟ್ ಮಾಡಿ. Okay. It's all because of my reel that I got selected. What is the difference of real star and real star? ಅದೇ ನನಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದು ನಾನು ಇನ್ನೂ ಪ್ರಾಸೆಸ್ ಮಾಡ್ತಾ ಇದ್ದೀನಿ. ಏನಂತ ನಮಗೂ ಗೊತ್ತಾಗ್ತಾ ಇಲ್ಲ. ಏನದು ರಿಯಲ್ ಸ್ಟಾರು ರೀಲ್ ಸ್ಟಾರು ಏನು ಅರ್ಥನೇ ಆಗ್ತಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ನಂದು ಹೋಲ್ ದುನಿಯಾ ಬಂದ್ಬಿಟ್ಟು ಬರೀ ರೀಲ್ಸ್ ವಿಡಿಯೋ ಕಂಟೆಂಟ್ಸ್ ಮಾಡೋದು ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ವಿಡಿಯೋ ಕಂಟೆಂಟ್ಸು ಮಾಡ್ತಾ ಇರ್ಲಿಲ್ಲ, ಓನ್ ಕಂಟೆಂಟ್ಸು ಮಾಡ್ತಾ ಇರ್ಲಿಲ್ಲ. ಇಟ್ ಇಸ್ ಓನ್ಲಿ ರೀಲ್ಸ್, ಸಾಂಗ್ಸ್, ಡೈಲಾಗ್ಸ್ ಅಷ್ಟೇ ಬಿಟ್ರೆ ಬೇರೆ ಏನು ಮಾಡ್ತಾನೆ ಇರ್ಲಿಲ್ಲ. ಬಟ್ ಇವಾಗ ಹೊಸದಾಗಿ ಈಗ ಏನು ಕಾಂಟ್ರವರ್ಸಿ ಅಂತ ಬಂದಿದೆ ಮತ್ತೆ ನಂದು, ಅದು ನನ್ಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಅಂಡ್ ಆಲ್ಸೋ ನಾನು ನನ್ ಫ್ಯಾನ್ ಬೇಸ್ಗೆ ಐ ವಾಂಟ್ ಟು ಲೆಟ್ ದೆಮ್ ನೋ ಇದೇ ತರ ಆಗಿದೆ ನನ್ಗೆ, ನೀವ್ ಅನ್ಕೊಂಡಿರೋ ತರ ಇಲ್ಲ, ಇಲ್ಲಾಂದ್ರೆ ನೀವ್ ಟಿವಿಯಲ್ಲಿ ನೋಡಿರೋ ತರ ಇಲ್ಲ, ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ಹೇಳಿನೇ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀನಿ. ಬಟ್ ಐ ಹೋಪ್ಫುಲಿ ಥಿಂಕ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಕಂಪೇರ್ಡ್ ಟು ಅದರ್. ಕಳೆದ ಒಂದು ತಿಂಗಳಲ್ಲಿ ಹೌದು, ಏನನ್ನ ಹೇಳೋ ಪ್ರಯತ್ನ ಪಡ್ತೀವಿ ನಿಮ್ಮ ಫ್ಯಾನ್ ಬೇಸ್ಗೆ? ನನಗೆ ಈಗ ಅಲ್ಲಿ ಹ್ಯುಮಿಲಿಯೇಷನ್ ಆಗಿದೆ, ಓಕೆನಾ, ಪಾರ್ಶಾಲಿಟಿ ಆಗಿದೆ, ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಮಾತುಗಳೆಲ್ಲ ಕುಗ್ಸೋ ತರ ಆಗ್ಬಿಟ್ಟಿದೆ. ಗೊತ್ತು ಅಕುಲ್ ಬಾಯ್ ಬಂದ್ಬಿಟ್ಟು ತುಂಬಾ ರೂಡ್ ಆಗಿ ಇರ್ತಾರೆ, ಟಾಸ್ಕ್ ಮಾಡಿಲ್ಲ ಅಂದ್ರೆ ರೂಡ್ ಆಗಿರ್ತಾರೆ. ಅದಕ್ಕಂತ ನಾನು ಅವ್ರಿಗೆ ಬ್ಲೇಮ್ ಹೇಳ್ತಾ ಇಲ್ಲ. ಅವ್ರ ಕಿವಿಯಲ್ಲಿ ಒಂದು ಹಾಕಿರ್ತಾರಲ್ಲ ಒಂದ್ ಮೈಕ್ ತರ, ಇಟ್ಸ್ ಆಲ್ ಕಮಿಂಗ್ ಫ್ರಮ್ ದೇರ್. ಸೊ ಅವರು ಒಂದು ಹೈಲೈಟಿಂಗ್ ಪಾಯಿಂಟ್ಸ್ ಹೇಳಿದ್ರೆ ಇವರು ಹೇಳೋ ತರ ಇರುತ್ತೆ ಅಲ್ವಾ? ನೀವು ಹೇಳೋದು ಮಾತು ಬರುವಂತಹ ಮಾತು ಅಕುಲ್ ಬಾಲಾಜಿ ಅಲ್ಲ. ಹಾ, ಅವರಿಗೆ ಬರೀ ಹೈಲೈಟಿಂಗ್ ಪಾಯಿಂಟ್ಸ್ ಬರುತ್ತೆ. ಇದು ಒಂದು ಚಾನಲ್. ಎಕ್ಸಾಕ್ಟ್ಲಿ, ಚಾನೆಲ್ ಅಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಜಿ ಕನ್ನಡ ಅಂತ ನಾನು ಬ್ಲೇಮೇ ಮಾಡ್ತಾ ಇಲ್ಲ. ಅದರ ಬ್ಯೂಟಿಫುಲ್ ಚಾನೆಲ್, ಯಾಕಂದ್ರೆ ಅವ್ರು ತುಂಬಾ ವರ್ಷದಿಂದ ಇದ್ದಾರೆ, ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಂತರ ಅವ್ರನ್ನ 1,000 ಜನ ನೋಡಿರ್ತಾರೆ, ಆಯ್ತಾ. ಬಟ್ ಐ ಓನ್ಲಿ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಹಳ್ಳಿ ಪವರ್ ಪ್ರೋಗ್ರಾಮ್ ಮಾತ್ರ. ಡೈರೆಕ್ಟರ್, ಹೌದು, ಎಕ್ಸಾಕ್ಟ್ಲಿ. ಈಗ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ದೇವರ್ಲೆ ಮೇಡಮ್ ಇದ್ ಬೇಕಾ, ಮೇಡಮ್ ಅದು ಬೇಕಾ, ಇದ್ ತಗೊಳ್ಳಿ ಮೇಡಮ್, ಅದ್ ತಗೊಳ್ಳಿ ಮೇಡಮ್, ಹಂಗೆ ಹೋಗ್ತಾ 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 ಏನೇಲೆ ಬರೇಲೆ ಮಾಡೇಲೆ ಇದು ಇಲ್ಲ ಕಣೆ, ಇದ್ ನೀನ್ ಮಾಡ್ಲೇಬೇಕು, ನೀ ಯಾವನ್ನು ಮಾಡೇಲೆ ಅನ್ನಕ್ಕೆ ಅಲ್ವಾ? ನಾನ್ ಏನಕ್ಕೆ ಅವ್ರದ್ದೆಲ್ಲ ಮಾತುಗಳೆಲ್ಲ ಕೇಳ್ಕೊಂಡು ಅಲ್ಲಿ ಏನಕ್ಕೆ ಇರ್ಲಿ, ನನ್ನ ಕುಗ್ಸೋ ತರ ಏನಾದ್ರು ಇದ್ರೆ ಐ ಆಮ್ ನಾಟ್ ಅ ಗರ್ಲ್ ಹೂ ಕ್ಯಾನ್ ಕಂಪ್ರೆಸ್ ಆಲ್ ಮೈ ಫೀಲಿಂಗ್ಸ್ ಅಂಡ್ ಬಿ ಲೈಕ್ ಇಲ್ಲ ಪರವಾಗಿಲ್ಲ ನಾನು ಚಾನೆಲ್ ಅಲ್ಲಿ ಬರ್ತಾ ಇದ್ದೀನಿ, ಇಟ್ಸ್ ಓಕೆ, ನಾನು ಈ ಮಾತುಗಳ ಚಾನ್ಸೇ ಇಲ್ಲ. ನಮ್ಮ ಅಪ್ಪನೇ ಆತರ ಎಲ್ಲ ಮಾತಾಡಿ, ನಮ್ಮ ಮನೆಯವರೇ ಆತರ ಎಲ್ಲ ಮಾತಾಡಿ, ನೀನ್ ಯಾವನು ಅಲ್ವಾ? ದಟ್ ಇಸ್ ದಿ ಓನ್ಲಿ ಥಿಂಗ್. ಈಗ ಇರುವಂತಹ ಅಷ್ಟು ಕಂಟೆಸ್ಟ್ಗಳು ಈ ರೀತಿ ಇಲ್ಲ ಎಲ್ಲ ಈಗ 12 ಪರ್ಸನಾಲಿಟೀಸ್ ಅಂತ ಇದಾರಲ್ಲ, 12 ಕಂಟೆಸ್ಟೆಂಟ್ಸ್, ಎಲ್ಲ 12 ಪರ್ಸನಾಲಿಟೀಸ್ಗೂ ಒಂದಲ್ಲ ಒಂದ್ ರೀತಿಯಲ್ಲಿ ಹ್ಯುಮಿಲಿಯೇಷನ್ ಆಗೇ ಇದೆ. ನೀವು ಎಲ್ಲರಿಗೂ ಒಂದೊಂದು ಇಂಟರ್ವ್ಯೂ ತೆಗೆದ್ರೆ ಎಲ್ಲಾರು ಒನ್ ಸ್ಟೋರೀಸ್ ಹೇಳ್ತಾರೆ. ಹೌದು. ಸೊ ನನಗೆ ಆಗಿರೋದು ಈ ತರ ಹ್ಯುಮಿಲಿಯೇಷನ್, ಲೈಕ್ ಕುಗ್ಸೋ ಮಾತುಗಳು, ಇಲ್ಲಾಂದ್ರೆ ಮರ್ಯಾದೆ ಕೊಡದೆ ಇರೋದು ಸೆಟ್ ಅಲ್ಲಿ, ಇಲ್ಲಾಂದ್ರೆ ಫೇವರಿಸಂ. ನೀವು ಒಂದು ಇಂಟರ್ವ್ಯೂ ವೆರಿ ಕ್ರಿಸ್ಪ್ ಆಗಿ ಹೇಳಿದ್ರೆ ಎರಡೇ ವಿಷಯ. ಒಂದು ನನಗೆ ಮರ್ಯಾದೆ ಕೊಡೋದಿಲ್ಲ, ಇನ್ನೊಂದು ಮೆಡಿಕಲ್ ಗೆ ಸೇಫ್ಟಿನೇ ಇಲ್ಲ. ಸೊ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ ಫಂಡಮೆಂಟಲಿ ನಮ್ಗೆ ಏನು ಒಬ್ಬ ಮನುಷ್ಯನಿಗೆ ಬೇಕು ಅದನ್ನೇ ಒಂದು ಬೇಸಿಕ್ ಸೇಫ್ಟಿ ಇಲ್ಲ, ಅದನ್ನೇ ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಇದೇನ್ ಪ್ರೋಗ್ರಾಮ್. 12 ಜನ ಸುಮ್ಮನೆ ಯಾಕಿದ್ದಾರೆ? ಇಷ್ಟೆಲ್ಲ ಆಗ್ತಾ ಇದ್ರು,
ಈಗ ನೀವು ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಿ 5 ಜನ ಫಸ್ಟ್ ವಾರಕ್ಕೆ 5 ಜನ ಆಚೆ ಬಂದಿರೋದು ನೀವು ನೋಡಿದೀರಾ? ಇಲ್ಲ. ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್. ಹಂಗಂದ್ರೆ ಜನರು ಅವಾಗ್ಲೇ ತಿಳ್ಕೋಬೇಕು ಏನೋ ದೊಡ್ಡದಾಗ್ತಿದೆ ಅಲ್ಲಿ, ಅವರೆಲ್ಲ ಆಗ್ತಾ ಇಲ್ಲ ಅವರಿಗೆ, ಅದರಿಂದಾನೇ ಅವ್ರು ಆಚೆ ಬರ್ತಾ ಇದ್ದಾರೆ ಅಂತ ಅವಾಗ್ಲೇ ಒಂದು ಮೆಂಟಲ್ ಥಾಟ್ ಇರ್ಬೇಕು. ಶಿ ಮೈಟ್ ಗೋ ಬ್ಯಾಕ್. ಐ ಗಾಟ್ 1 million ನಾನು ಮೂವೀಸ್ ಅಲ್ಲಿ ಮಾಡಿದ್ದು. ಅಂಡ್ ಎಲ್ಲಾರ್ಗು ಗೊತ್ತಿರೋ ಒಂದು ಮುಖ ಆದ್ರೆ ನಾನ್ ಮಾತ್ರ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ ಯಾರಿಗೂ ಗೊತ್ತಿಲ್ಲ. ಲೈಕ್ ಆಚೆ ಇರೋ ಜನರಿಗೆ ಓ ಇವ್ರ ಓಕೆ ಇವ್ರು ಬಂದ್ಬಿಟ್ಟು ಹಿಂಗ್ ಮಾಡಿದಾರ ಹಂಗ್ ಮಾಡಿದಾರ ಅಂತ ಅವಾಗ ಫಸ್ಟ್ ಡೇ ಲಾಂಚ್ ಫಸ್ಟ್ ಡೇನೇ ಎಲ್ಲರಿಗೂ ಗೊತ್ತಾಗಿತ್ತು ಇವ್ರು ಯಾರು ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ದ ಓನ್ಲಿ ನೋನ್ ಫೇಸ್ ವಾಸ್ ಮೀ. ಅದಕ್ಕಂತ ನಾನು ನನ್ನನ್ನು ತಲೆಯಲ್ಲಿ ಇಟ್ಕೊಂಡು ಮೆರಿತಾ ಇಲ್ಲ. ನೋಡೋಣ, ದ ಓನ್ಲಿ ಬೇಸಿಕ್ ನಾಲೆಜ್ ಏನ್ ಕೇಳ್ಕೋದಂದ್ರೆ ಎಲ್ಲೋದ್ರೂ ಸ್ವಲ್ಪ ಮರ್ಯಾದೆ ಕೊಡ್ಬೇಕು. ಸ್ವಲ್ಪ ಹ್ಯೂಮಿಲಿಯೇಷನ್ ಮಾಡದೆ ಹ್ಯೂಮನ್ ತರ ಟ್ರೀಟ್ ಮಾಡ್ಬೇಕು, ಮನುಷ್ಯರ ತರ ಟ್ರೀಟ್ ಮಾಡ್ಬೇಕು. ಅದ್ಬಿಟ್ಟು ನಾವೇನ್ ದಂಗಳ ಏಯ್ ಬಂದ್ರೆ ಇಲ್ಲಿ ಹೇಯ್ ಹೋಗು ಹೇ ಚೂ ಅನ್ನಕ್ಕೆ ನೋ, ವಿ ಆರ್ ಹ್ಯೂಮನ್ಸ್ ಟು, ವಿ ಹ್ಯಾವ್ ಫೀಲಿಂಗ್ಸ್ ಟು ಅಲ್ವಾ? ಒಂದು ಪ್ರಕರಣ ಒಂದು ಇನ್ಸಿಡೆಂಟ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಸ್ಟಾರ್ಟಿಂಗ್ ರೀಸೆಂಟ್ ಆಗಿ ಹೋದಾಗ ಹಾಲು ಕರೆಯೋ ಟಾಸ್ಕ್ ಇತ್ತು ಅಲ್ವಾ? ಸೊ ದಟ್ ವಾಸ್ ದ ಫಸ್ಟ್ ಟಾಸ್ಕ್ ಇನ್ ಹಳ್ಳಿ ಪವರ್. ಆಗೇನಾಯ್ತು, ಫಸ್ಟ್ 2 ಕಪಲ್ ಹೋದ್ರು, ಯಾರು ಟೆಲಿನ್ ಮತ್ತೆ ಕಾವ್ಯ ಹೋಗಿ ಅವ್ರ ಟಾಸ್ಕ್ ಎಲ್ಲ ಮುಗಿಸಿ ಬಂದ್ರು. ನೆಕ್ಸ್ಟ್ ನಾನು ಸೋನಿಯಾ ಹೋಗ್ಬೇಕಾಗಿತ್ತು. ಸೊ ಇಟ್ಸ್ 1 2 ಮತ್ತೆ 3 4 5 6 ಆ ತರ ಆರ್ಡರ್ ಅಲ್ಲಿ ಇದ್ದೀವಿ, 2 2 2 ಅಂತ. ಸೊ ವಾಟ್ ಹ್ಯಾಪನ್, ವಿ ಫಿನಿಶ್ಡ್ ಆ ಟಾಸ್ಕ್ ಅಂಡ್ ವಿ ಕೇಮ್. ನೆಕ್ಸ್ಟ್ ಇರೋರಿಗೆ ನಾವು ಹೇಳ್ತಾ ಇದ್ದಿದ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಯ್ತಾ. ಸ್ಲೋ ಆಗಿ ಮಾತಾಡ್ತಾ ಇದ್ವಿ, ಇಟ್ ವಾಸ್ ನಾಟ್ ಟೂ ಲೌಡ್ ಅನ್ನ. ಅಷ್ಟ್ ಬೇಗ ಅಕ್ಕುಲ್ ಬರೀ ಏನೋ ಮಾತಾಡ್ತಾ ಇದ್ರು ಆಯ್ತಾ, ಅಲ್ಲಿ ವೀಕ್ಷಕರಿಗೆ ಲೈಕ್ ನಾರ್ಮಲ್ ಆಡಿಯನ್ಸ್ಗೆ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಅದು ಇದು ಏನೋ ಮಾತಾಡ್ತಾ ಇದ್ರು. ಆ ಗ್ಯಾಪ್ ಅಲ್ಲಿ ನಾವು ಮಾತಾಡಿದ್ದು ಬರೀ ಒಂದ್ 4 to 5 seconds ಅಷ್ಟೇ ಇರುತ್ತೆ. ಅಷ್ಟೇಗ ಒಂದ್ ಸೌಂಡ್ ಕ್ರೂ ಮೆಂಬರ್ ಇಂದ, ಮೇ ಬಿ ಅವ್ರ ಕ್ಯಾಮ್ರಾ ಇರ್ಬೋದು, ಯಾರಂತ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇಟ್ ವಾಸ್ ಟೋಟಲಿ ಡಾರ್ಕ್. ಓಕೆನಾ, ಅಲ್ಲಿಂದ ನಿಮ್ಗೇನ್ ಬಾಯ್ ಮುಚ್ಕೊಂಡ ನಿಂತ್ಕೊಳಕ್ ಆಗಲ್ವಾ ನಿಮ್ಗೆಲ್ಲ ಅಂತ ಒಂದ್ ಸೌಂಡ್. ಅವ್ನು ಯಾರು, ಫಸ್ಟ್ ಆಫ್ ಆಲ್ ಅವ್ರು ಯಾರು, ವೈ ಇಸ್ ಹಿ ಟೆಲಿಂಗ್ ಅಸ್ ಆಲ್ ದೋಸ್ ಥಿಂಗ್ಸ್? ಸ್ಟಾರ್ಟಿಂಗ್ ಬರುವಾಗ ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬಂದಿ ದೇವಲೆಗ್ ಏನೋ ಇಲ್ಲ ಈ ತರ ಎಲ್ಲ ಮಾಡ್ತಾ ಇದೀವಿ ಆ ತರ ಎಲ್ಲ ಮಾಡ್ತಾ ಇದೀವಿ ಅಂತ ಶೋಕೇಸ್ ಮಾಡಿದ್ರಲ್ಲ. ಹೋಗೋ ಟೈಮಲ್ಲಿ ಏನು ಶೋಕೇಸ್ ಮಾಡಿಲ್ಲ. ಹೋಗೋ ಟೈಮಲ್ಲಿ ನಾನು ನನ್ನ ಲಗೇಜ್ ನ ತಗೊಂಡು ಐ ಕೆಪ್ಟ್ ಇಟ್ ಇನ್ ಮೈ ಓನ್ ವೆಹಿಕಲ್. ಐ ಡಿಡ್ ಆಲ್ಮೋಸ್ಟ್ ಆಲ್ ದ ಥಿಂಗ್ಸ್. ದ ಓನ್ಲಿ ರೀಸನ್ ವೈ ಐ ಆಮ್ ಟೆಲಿಂಗ್ ಯು ಆಲ್ ದೋಸ್ ಇಸ್ ಬಿಕಾಸ್ ಯಾಕಂದ್ರೆ ನಾವು ಆಲ್ಮೋಸ್ಟ್ ಎಕ್ಸಿಟ್ ಬಂದ್ಬಿಟ್ಟು ಪ್ರಾಪರ್ ಆಗಿ ತೋರ್ಸೇ ಇಲ್ಲ, ಬರೀ ಒಂದ್ ಕಾರ್ ಹೋಗೋ ತರ ತೋರಿಸಿದ್ವಿ. ಫಸ್ಟ್ ಆಫ್ ಆಲ್ ಆ ಕಾರಲ್ಲಿ ನಾನು ಹೋಗೇ ಇಲ್ಲ. ದಟ್ ಇಸ್ ನಾಟ್ ದ ಕಾರ್ ವಿಚ್ ಐ ವೆಂಟ್ ಇನ್. ನಾನು ತೂಫಾನ್ ಅಲ್ಲಿ ಹೋಗಿದ್ದು. ತೂಫಾನ್ ಅಲ್ಲಿ ಏನಾಯ್ತು, ಅವ್ರು ತೂಫಾನ್ ಗಾಡಿ ಡ್ರೈವರ್ ಇದಾರಲ್ಲ ಅವ್ರಿಗೂ ಅವ್ರು ಕೇಳ್ಬೇಕು ಪರ್ಮಿಷನ್ ಇವ್ರ ಹತ್ರ, ಅವ್ರ ಲಗೇಜ್ ಇಡ್ಬೋದಾ ಅಂತ ಹೇಳ್ಬಿಟ್ಟು ಹಂಗ ಅವ್ರನ್ನ ಟ್ರೀಟ್ ಮಾಡಿ, ಹಂಗ ಅವ್ರನ್ನ ಲೈಕ್ ಹೆಂಗ್ ಹೇಳೋದು, ಲೈಕ್ ಸೋ ಸ್ಟ್ರಿಕ್ಟ್ ಹಿಂಗೆಲ್ಲ ಮಾಡ್ಬಾರ್ದು. ಅವ್ರು ಹಳ್ಳಿ ಜನನೇ ಆಯ್ತಾ, ಬಟ್ ಸ್ಟಿಲ್ ಯುನೋ ಕರೆಕ್ಟ್, ದಟ್ ಇಸ್ ಆಲ್ಸೋ ದೇರ್. ಆದ್ರೆ ಮೈ ಓನ್ಲಿ ಕ್ವೆಶ್ಚನ್ ಇಸ್, ಅಷ್ಟು ದೊಡ್ಡ ಲಗೇಜ್ ತಗೊಂಡ್ ಬರಕ್ ಹೇಳಿದ್ರೆ ತಾನೆ 1 month ಫುಲ್ ನಾವು ಪ್ಯಾಕ್ ಮಾಡಿದೀವಿ. ಆಲ್ಮೋಸ್ಟ್ 4 to 5 6 ಟ್ರಾಲೀಸ್ ಇದೆ. ಅದೆಲ್ಲ ಹೆಂಗ್ ಇಡೋದು ನಾನು, ಏನು ನನ್ಗಿಂತ ದೊಡ್ಡದಾಗಿದೆ ಟ್ರಾಲೀಸ್ ಎಲ್ಲ. ಕರೆಕ್ಟ್. ಬಟ್ ಐ ಟುಕ್ ಆಲ್. ನನಗೆ ಅಯ್ಯೋ ಸರ್ ಏನ್ ಹೇಳ್ತೀರಾ, ಎಲ್ಲೆಲ್ಲೋ ಹೋಗಿ ಬಂದಿದ್ದೇನೆ, ಸಂಗೊಳ್ಳಿಯಿಂದ ಬ್ಯಾಂಗ್ಳೂರ್ ಬರೋದು ತುಂಬಾ ದೊಡ್ಡ ವಿಷಯನ ನನ್ಗೆ ಅಲ್ವಾ. ಐ ಮೇಡ್ ಶೋರ್ ದಟ್ ನಾನ್ ನನ್ನ ಸ್ಟ್ರೆಂತ್ ಎತ್ತಿ ಐ ಮೇಡ್ ಶೋರ್ ಪುಟ್ ಆಲ್ ಮೈ ಲಗೇಜ್ ಇನ್ ಸೈಡ್. ಎಲ್ಲ ಲಗೇಜ್ ನ ಲೋಡ್ ಮಾಡಿ ಗಾಡಿಯಲ್ಲಿ, ಮತ್ತೆ ಅನ್ಲೋಡ್ ಮಾಡಿ, ಮತ್ತೆ ಬಸ್ ಅಲ್ಲಿ ಲೋಡ್ ಮಾಡಿ, ಮತ್ತೆ ಅಲ್ಲಿಂದ ಗೊರಗುಂಟೆಪಾಳ್ಯದಲ್ಲಿ ಅನ್ಲೋಡ್ ಮಾಡಿ, ಎಲ್ಲ ಆಟೋದಲ್ಲಿ ಇಟ್ಕೊಂಡು ನಾನ್ ಮನೆಗೆ ಬಂದಿದ್ದೀನಿ. ಒಬ್ಳೇ ಬಂದಿದ್ದೀನಿ. This is the biggest jubilation I consider as. Definitely. And ಅದಕ್ಕಿಂತ more than that, ಎಲ್ಲ ಎಲಿಮಿನೇಟ್ ಎಲ್ಲ ಆಗಿ ಹೋದ್ರಲ್ಲ, ನಾರ್ಮಲ್ ಎಲಿಮಿನೇಷನ್ ಇಲ್ಲಾಂದ್ರೆ ನಾರ್ಮಲ್ ಆಗಿ ಮನೆಗೆ ಹೋದ್ರಲ್ಲ, ಎಲ್ಲರಿಗೂ ಅಟ್ಲೀಸ್ಟ್ ಒಂದ್ ಪರ್ಸನ್ ಕ್ರೂ ಮೆಂಬರ್ ಇಂದ ಅವ್ರಿಗೆ ಕಳ್ಸಿ ಅವ್ರ ಮನೆಗೆ ಕಳ್ಸಿ ಅವ್ರ ಜೊತೆನೆ ಇರ್ತಾರೆ. ನನಗೆ ಯಾರು ಬಂದಿಲ್ಲ. ಪರ್ಟಿಕ್ಯುಲರ್ಲಿ ನಿಮಗೆ ಮಾತ್ರ ಯಾಕಾಗಿತ್ತು? ಐ ಡೋಂಟ್ ನೋ. ಬಿಕಾಸ್ ನೀವು ವಾಪಸ್ ಮಾತಾಡಿದ್ರಿ ಅಂತ ಮೇ ಬಿ ಅವ್ರ ಈಗೋ ಹರ್ಟ್ ಆಗಿರುತ್ತೆ. ನಾನು ಅದೇ ಹೇಳ್ತಾರಲ್ಲ, ಸತ್ಯ ಜಾಸ್ತಿ ಮಾತಾಡಿದ್ರೆ ಅದು ಅವರು ಎದೆಗೆ ಹೊಡೆದಂಗ ಆಗುತ್ತಂತೆ, ಇಲ್ಲಾಂದ್ರೆ ಕಡಲೆಪುರಿ ಅಂತಾರಲ್ಲ, ಅದೇ ಜಾಸ್ತಿ ಏನಾದ್ರೂ ಸತ್ಯ ಮಾಡಿದ್ರೆ ಇಟ್ ಇಸ್ ನಾಟ್ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೇಳ್ಬಿಟ್ಟು. ಮೇ ಬಿ ದಟ್ಸ್ ದೇರ್ ಈಗೋ ಪ್ರಾಬ್ಲಮ್. ಅಷ್ಟು ನಿಮ್ಗೆ ಅನ್ಸುತ್ತಾ ಸ್ವಾತಂತ್ರ್ಯ ಬಂದಿದೆ ಹೆಣ್ಮಕ್ಳಿಗೆ? ಇಲ್ಲ, ನಾಟ್ ಯೆಟ್. ಏನ್ರಿ ಸಪೋಸ್ ಇದ್ರೂನು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಯು ಆರ್ ಬ್ರ್ಯಾಂಡ್ ಮಾಡಿದ್ದೀರಿ, ಪ್ರತಿಷ್ಠಿತ ಚಾನಲ್ ಕರೆದು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾರೆ, ಅಥವಾ ಯು ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್. ಇಷ್ಟೆಲ್ಲ ಆದ್ಮೇಲೂ ನನ್ನ ಫ್ರೀಡಮ್ ಇಲ್ಲ ಅಂದ್ರೆ ಹೇಗೆ?
ಸರ್ ಹಿಂಗೆ ಹೆಂಗ್ ಗೊತ್ತಾ, ಫ್ರೀಡಮ್ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಒಂದಲ್ಲ ಒಂದ್ ವಿಷಯದಲ್ಲಿ ಒನ್ ಆರ್ ದಿ ಅದರ್ ಮ್ಯಾನ್ ವಿಲ್ ಪುಟ್ ಯು ಡೌನ್. ಡೆಫಿನೆಟ್ಲಿ ಮೇಲ್ ಡಾಮಿನೆನ್ಸ್ ಕಂಟ್ರಿ ಅಂತೂ ಇಂಡಿಯಾ ಇದ್ದೇ ಇದೆ, ನೋ ಮ್ಯಾಟರ್ ವಾಟ್. ಅದು ನಾವು ಮನೇಲಿ ಹೇಳ್ತೀವಿ, ಇಲ್ಲ ನಮ್ ಮನೇಲಿರೋರೆಲ್ಲ ಬಂದ್ಬಿಟ್ಟು ಫಿಮೇಲ್ ಡಾಮಿನೆನ್ಸ್, ನಾವ್ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ. ಎಂಡ್ ಆಫ್ ದ ಡೇ ಅವ್ರ ಗಂಡ ಏನ್ ಹೇಳ್ತಾರೋ ಅದೇ ಕೇಳೋದು ಅಲ್ವಾ. ಅವ್ರವ್ರ ಮನೆ ಅಂತ ಬಂದ್ರೆ ಅದೇ ಅವ್ರವ್ರ ಮನೇಲಿ ಎಷ್ಟು ದೋಸೆ ತೂತೆ ಇರುತ್ತೆ ಅಂತ ನೋಡಲ್ಲ ಅಂತೆ, ನಮ್ ಮನೆಗ್ ಬರ್ತಾರಂತೆ ನೋಡಕ್ಕೆ ಎಷ್ಟು ತೂತೆ ಇದೆ, ಏನಿದೆ ನಮ್ ತಟ್ಟೆಲಿ ಏನು ಯಜ್ಞಾನ ಇಲ್ಲಿನ ಇದೆ ಅಂತ ನೋಡಕ್ ಬರ್ತಾರಂತೆ. ಅದೇ ತರ ಆಯ್ತು ಕತೆ ಇಲ್ಲ. So but yeah, to be very honest, it's a male dominant country. Okay, ನೀವು ಅದು ಹಸುದು ಒಂದು ಪ್ರಕರಣ ಆ ಒಂದು ಪ್ರಕರಣ ಬಿಟ್ಟು ಇದು ಪ್ರತಿದಿನ ಪ್ರತಿ ಸೆಕೆಂಡ್ ಒಂದು ಮಿಲಿಟರಿ ಆರ್ಮಿ ಕ್ಯಾಂಪಸ್ ಅಲ್ಲಿ ಹೇಗೆ ನಡೆಸ್ಕೊಂಡ್ರೋ ಈಗ ಎಲ್ಲ ಫೀಲಿಂಗ್ಸ್ ನಾವು ಕಂಪ್ರೆಸ್ ಮಾಡಿ ಹಂಗೆ ಸರಿ ಪರವಾಗಿಲ್ಲ ಇದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಮೇ ಬಿ ದಿಸ್ ಇಸ್ ದ ಫಸ್ಟ್ ಡೇ, ನಾಳೆಯಿಂದ ಅವ್ರು ಚೇಂಜ್ ಆಗ್ತಾರೆ, ಮೇ ಬಿ ಅವರು ಮಾತಾಡೋ ಮಾತುಗಳೆಲ್ಲ ಚೇಂಜ್ ಆಗುತ್ತೆ ಅಂತ ನೋಡಿ 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 ಒನ್ ಫೈನ್ ಡೇ ಥರ್ಡ್ ಟಾಸ್ಕ್ಗೆ, ಕುಸ್ತಿ ಟಾಸ್ಕ್ಗೆ ಕಾವ್ಯ ಅವ್ರ ಕಾಲ್ ಮುರಿದೋಯ್ತು. ಅವತ್ತು ಹೋಲ್ ಡೇ ಶೂಟಿಂಗ್ ಸ್ಟಾಪ್ ಆಯ್ತು. ಈ ಕಂಟಿನ್ಯೂಯೇಷನ್ ಏನಾಯ್ತು, ನೆಕ್ಸ್ಟ್ ಡೇ ಆಯ್ತು. ಮೀನ್ಸ್ ದ ಶೂಟಿಂಗ್ ಕಂಟಿನ್ಯೂ ದ ನೆಕ್ಸ್ಟ್ ಡೇ. ಆದ್ರೆ ಶೂಟಿಂಗ್ ಕ್ಯಾನ್ಸಲ್ ಆಗಿದ್ದ ದಿನ ಏನಾಯ್ತು ಅಂದ್ರೆ ಡೈರೆಕ್ಟರ್ ಅಣ್ಣ ಬಂದ್ಬಿಟ್ಟು 1-on-1 ಸೆಷನ್ ತಗೊಂಡ್ರು. ಯಾರಿಗೆ? ಆಲ್ ದ ಕಂಟೆಸ್ಟೆಂಟ್ಸ್. ನಾವ್ ಹೇಳಿದ್ವಿ ಅವ್ರ ಕಾಲ್ ಮುರಿದೋಯ್ತು, ನಾವ್ ಈ ತರ ಎಲ್ಲ ರಿಸ್ಕ್ ಆಗಿರೋ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಯು ನೋ ವೈ, ಸಂಪೂರ್ಣೆಯಿಂದ ಹಾಸ್ಪಿಟಲ್ ಹೋಗ್ಬೇಕಂದ್ರೆ 20 kilometers ಹೋಗ್ಬೇಕು. when there is nothing, no medical facility are there at your emergency service. Ambulance ಇದೆ sir, ambulance ಇದೆ, doctors ಇದ್ದಾರೆ, but nothing useful. Doctors ಹೇಳ್ಬೇಕಂದ್ರೆ to be very honest, ಅವತ್ತು ಯಾರೋ ನಾನು ಕಮೆಂಟ್ ಮಾಡಿ ಕೇಳಿದ್ರು, ಡಾಕ್ಟರ್ನ ಹಿಂಗೆಲ್ಲ ಬೈತಾ ಇದೆಯಲ್ಲ ಅಲ್ವಾ ನೀನು, we have a lot of respect. When you have a lot of respect, you should know how to treat a patient. You should know what tablets to give to a patient. ಅಲ್ವಾ? They are telling that ಇಲ್ಲ ಡಾಕ್ಟರ್ಸ್ ಗೆ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಬೈಯಂಗಿಲ್ಲ. ನಾನು ಏನಕ್ಕೆ ಬೈದಿದ್ದಂದ್ರೆ ಡಾಕ್ಟರ್ಗೆ, he is not a doctor first of all. How do you say that? Because he is still learning. Oh. And he is an Ayurvedic doctor. ಈಗ ನಿಮ್ಗೆ ಒಂದ್ ಟ್ಯಾಬ್ಲೆಟ್, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನಡೆದಿರೋ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಯಾರಿಗೋ ಒಬ್ಬರಿಗೆ ಮೋಷನ್ ಪಾಸ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಅನ್ಹೈಜಿನಿಕ್. ಕರೆಕ್ಟ್ PCOD ಎಕ್ಸಾಕ್ಟ್ಲಿ. So what happened? ಅವಳಿಗೆ almost 1-5-6 days motion pass ಆಗಿಲ್ಲ because she was not comfortable going there. ಅವಳಿಗೆ ಏನಾಯ್ತು, ಎದೆ ಎಲ್ಲ ಊದ್ಕೊಂಡು, ಫೇಸ್ ಅಲ್ಲೆಲ್ಲ ಫೇಶಿಯಲ್ ಹೇರ್ ಎಲ್ಲ ಗ್ರೋ ಆಗಕ್ ಸ್ಟಾರ್ಟ್ ಆಯ್ತು, ಐಸ್ ಎಲ್ಲ ಫುಲ್ ನರ ಎಲ್ಲ ಕಾಣಿಸ್ಕೊಂಡು ಎಲ್ಲ ಆಲ್ ದೋಸ್ ಥಿಂಗ್ಸ್ ಅಂಡ್ ಆಲ್ ಹ್ಯಾಪನ್. ಅವಳಿಗೆ the same tablet what he gave her, he gave the same tablet to me. Oh, wow. He gave the same tablet to others also. ನಾನು ಹೋಗಿದ್ದು ನನಗೆ ತಲೆ ನೋವ್ತಾ ಇದೆ and also ನನಗೆ I'm feeling very uneasy to breathe this because nose ಎಲ್ಲ ಫುಲ್ ಬ್ಲಾಕ್ ಆಗಿತ್ತು. ನನಗೆ ಅಲರ್ಜಿ ಮತ್ತೆ ಅದು ಇದು ಅಂತ ಏನು ಇರಲಿಲ್ಲ. ಇಟ್ ಇಸ್ ಓನ್ಲಿ ನೀರ್ ಚೇಂಜ್ ಆಗಿದ್ದಕ್ಕೋಸ್ಕರ ಐ ಹ್ಯಾಡ್ ಅ ಸಾರ್ ಥ್ರೋಟ್ ಅಂಡ್ ಅ ನೋಸ್ ಬ್ಲಾಕ್ ಅಷ್ಟೇ. ಅದಕ್ಕೂ ಸೇಮ್ ಟ್ಯಾಬ್ಲೆಟ್ ಕೊಟ್ರು, ಇವಳಿಗೂ ಸೇಮ್ ಟ್ಯಾಬ್ಲೆಟ್, ಬೇರೆಯವ್ರಿಗೂ ಸೇಮ್ ಟ್ಯಾಬ್ಲೆಟ್. ಬೇರೆಯವ್ರಿಗೆ ಕೈ ಕಾಲೆಲ್ಲ ನೋವ್ತಾ ಇದೆ ಅಂದ್ರೆ ಸೇಮ್ ಪಿಂಕ್ ಅಂಡ್ ರೆಡ್ ಅಂಡ್ ವೈಟ್ ಟ್ಯಾಬ್ಲೆಟ್, ಇವಳಿಗೂ ರೆಡ್ ಅಂಡ್ ವೈಟ್ ಟ್ಯಾಬ್ಲೆಟ್. ಐ ಡೋಂಟ್ ನೋ ವಾಟ್ ಟ್ಯಾಬ್ಲೆಟ್ ಇಸ್ ದಟ್. ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲ, ಬಟ್ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀವಿ. ಬಿಕಾಸ್ ನಾವೆಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿಲ್ಲ ಅಲ್ಲ, ಬಟ್ ನಾವು ಡಿಮಾಂಡ್ ಮಾಡ್ತಾ ಇಲ್ಲ ನಮ್ಗೆ ಇದೇ ಬೇಕು ಅಂತ. Because he's a doctor, he's giving it to us, maybe that is something good or bad. We should demand it. ನಾನು ವೀಕ್ಷಕರಾಗಲಿ ಅಥವಾ ಡಾಕ್ಟರ್ ವೈದ್ಯ ಲೋಕಕ್ಕಾಗಲಿ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಟೇಕಿಂಗ್ ದಿಸ್ ಸಿಚುಯೇಷನ್, ಈ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಸುಮಾರು ಫೇಕ್ ಡಾಕ್ಟರ್ಸ್ಗಳು ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ದೊಡ್ಡ ಅಭಿಯಾನ ನಡೀತಿದೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಅಂದ್ರೆ ಆಯುರ್ವೇದ, ಹೋಮಿಯೋಪತಿ ಇಂತಹ ಡಾಕ್ಟರ್ಗಳನ್ನ ಅಥವಾ MBBS ಓದಿರೋ ಡಾಕ್ಟರ್ಗಳನ್ನ ಡಾಕ್ಟರ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಫಾರ್ ಎನಿ ಎಮರ್ಜೆನ್ಸಿ ಸರ್ವಿಸಸ್ಗೆ ಅದಕ್ಕೆ ಓದುವಂತಹ MD ಡಾಕ್ಟರ್ಸ್ ಇದ್ದಾರೆ. ಅಂದ್ರೆ ಎಮರ್ಜೆನ್ಸಿ MD ಇದ್ದಾರೆ, ಫಿಸಿಷಿಯನ್ಸ್ ಅಂತ ಅಂದ್ರೆ ಅವರು MD ಓದಿರ್ಬೇಕು. ಇಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಒಂದು ಫಿಸಿಷಿಯನ್ ಅತ್ಯವಶ್ಯಕ. ಜನರಲ್ ಫಿಸಿಷಿಯನ್ ಇದ್ರೇನೆ ಸಾಕು. ಜನರಲ್ ಮೆಡಿಸಿನ್ ಬಗ್ಗೆನೂ ಗೊತ್ತಿರುತ್ತೆ ಅಂಡ್ ಆಲ್ಸೋ ಅಬೌಟ್ ದ ಫಿಸಿಯೋ ಇದ್ ಬಗ್ಗೆನೂ ಗೊತ್ತಿರುತ್ತೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ನಿಮ್ಮ ಪ್ರಾಣವನ್ನ ಕಾಪಾಡುವಂತಹ ಎಕ್ಸಾಕ್ಟ್ಲಿ. ಈಗ ಎಲ್ಲ ಅಷ್ಟು ಎಮರ್ಜೆನ್ಸಿ ಕೇಸ್ ಆದ್ಮೇಲೆ ಸಪೋಸ್ ಏನಾದ್ರೂ ಜಾಸ್ತಿ ಹೆಚ್ಚು ಕಮ್ಮಿ ಆಗಿ ಅವ್ರ ಏನಾದ್ರೂ ಅಲ್ಲಿ ಸತ್ತೇ ಹೋದ್ರು ಕೂಡ 20 kilometers ಮತ್ತೆ ವೇಸ್ಟ್. ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಷ್ಟ್ರೊಳಗಡೆ they'll be like, ಇಲ್ಲ ಅವ್ರು ಸುಮ್ಮನೆ ಏನೋ ತಲೆ ಸುತ್ತಿ ಬಿದ್ದೋಗಿದ್ದಾರೆ, ಅವ್ರ ಪೇರೆಂಟ್ಸ್ ಕರ್ಬಿಟ್ಟು ಸ್ವಲ್ಪ ಎಪ್ಸಿ ನೋಡೋಣ ಅಂತ ಇದೆಲ್ಲ ಡ್ರಾಮಾ ಆಗುತ್ತೆ. ಅಂಡ್ ಮೋರ್ ಓವರ್ ಅವರಿಗೆ ತುಂಬಾ ಕಂಟೆಂಟ್ ಇಂಪಾರ್ಟೆಂಟ್. ಅವರಿಗೆ ಏನ್ ಮಾಡ್ತಾರೆ ಗೊತ್ತಾ, ಸಪೋಸ್ ತಲೆ ಸುತ್ತ ಬಿದ್ರೇನು ಕೂಡ
they will not give you water. Instead, they'll zoom the camera onto your face because content important. ಮಾನವೀಯತೆ ಇದು. Correct. So instead of giving water, alva, they put camera right onto your face. Because ನನಗೇನು ಆಗಿಲ್ಲ, because I didn't have medical emergency. ಅವತ್ತು ಹೇಳಿದ ತರಾನೇ ನಾನು ಶೋಲು ಹೇಳಿದ್ದೀನಿ, ನನಗೆ ಮೆಡಿಕಲ್ ಎಮರ್ಜೆನ್ಸಿ ತರ ಏನೂ ಇರಲಿಲ್ಲ. ಮೆಡಿಕಲ್ ಸೇಫ್ಟಿ ಬಗ್ಗೆ ಮಾತ್ರ ನನ್ನ ಕನ್ಸರ್ನ್ ಇದ್ದಿದ್ದು. ಸೊ ನಾಳೆ ನಾನು ಇದೇ ತರ ನನಗಾದ್ರೆ ಏನ್ ಮಾಡ್ತೀರಾ, ಏನ್ ಪ್ರಿಕಾಷನ್ ಇದೆ ನಿಮ್ಮ ಹತ್ರ, ಅದ್ ನಾನು ಅಕುಲ್ ಬಾಯ್ ಹತ್ರನೂ ಕೇಳಿದ್ದೀನಿ, ಬಟ್ ಅವ್ರ ಹತ್ರ ಉತ್ತರ ಸಿಗ್ಲಿಲ್ಲ ನನಗೆ. ಸೊ ನಿಮ್ ಪ್ರಕಾರ ಏನೇ ಆದ್ರೂ ಅದು ಕಂಟೆಂಟ್ ಅಷ್ಟೇ. ಎಕ್ಸಾಕ್ಟ್ಲಿ. ಹೊಸ ಪ್ರೋಗ್ರಾಮ್ ದಟ್ ಇಸ್ ದಿ ಓನ್ಲಿ ರೀಸನ್ TRP ಜಾಸ್ತಿ ಆಗ್ಬೇಕು ಅಂತ ಹೇಳಿ ಅವ್ರು ಏನೇನೋ ಮಾಡಿಸ್ತಿದ್ದಾರೆ. ಕಂಟೆಂಟ್ ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರ. ಮೇಬಿ ಬಿಕಾಸ್ ನಾನ್ ಒಂದ್ ವಾರ ಮಾತ್ರ ಇದ್ದಿದ್ದಲ್ವಾ, ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ಒಂದ್ ವಾರ ಇದ್ದಿದ್ರು. ಬಟ್ ಹೇಳಕ್ ಹೋದ್ರೆ ಐ ಸ್ಟೇಡ್ ದೇರ್ ಫಾರ್ ಆಲ್ಮೋಸ್ಟ್ ಲೈಕ್ 22 ಡೇಸ್. ಶೂಟಿಂಗ್ ಕ್ಯಾನ್ಸಲ್ ಆಗಿ ಮತ್ತೆ ರೀಶೂಟ್ ಆಗಿ ಅದು ಇದು ಅಂತ ಹೇಳ್ಬಿಟ್ಟು, ಸೊ ಐ ಸ್ಟೇ ದೇರ್ ಫಾರ್ 22 ಡೇಸ್. ಬಟ್ ಅಕಾರ್ಡಿಂಗ್ ಟು ದಿ ಆಡಿಯನ್ಸ್ ನಾನು ಬಂದ್ಬಿಟ್ಟು ಓನ್ಲಿ ಒಂದ್ ವಾರ ಮಾತ್ರ ಇದ್ದೀನಿ. ನಿಮ್ಮೊಂದು ಅಗ್ರಿಮೆಂಟ್ ಏನ್ ಮೆನ್ಷನ್ ಮಾಡಿದ್ದಾರೆ, ನೀವು ಓದಿದ್ರೆ ಅಗ್ರಿಮೆಂಟ್ ಅಲ್ಲಿ ಏನೇನಿದೆ? ಸರ್, ಈಗ ಅಗ್ರಿಮೆಂಟ್ ಅಂದ್ರೆ ನಿಮ್ ಅಕಾರ್ಡಿಂಗ್ ಟು ಯು ಯಾವ ಪೇಪರ್ ಅಲ್ಲಿ ಇರಬೇಕು? 500 ರೂಪೀಸ್ ಬಾಂಡ್ ಪೇಪರ್ ಅಂತ ನಡೆಯುತ್ತೆ. ಬ್ಯೂಟಿಫುಲ್. ಈಗ A4 ಸೈಜ್ ಶೀಟ್ ಅಲ್ಲಿ ಒಂದು ಅಗ್ರಿಮೆಂಟ್ ಇದ್ರೆ, ಡು ಯು ಕನ್ಸಿಡರ್ ದಟ್ ಆಸ್ ಅನ್ ಅಗ್ರಿಮೆಂಟ್ ಆರ್ ಅ ಕಾಂಟ್ರಾಕ್ಟ್? ಸಚ್ ಎ ಬಿಗ್ ಕಂಪನಿ ಅಂತ ಬ್ಲೆಂಡರ್ ಮಾಡುತ್ತಾ? ಓಕೆ, ನಮಗೆ ಕೊಟ್ಟಿರೋದು A4 ಸೈಜ್ ಶೀಟ್ ಅಲ್ಲಿ ಬರೀ ಒಂದು ಪ್ರಿಂಟ್ ಔಟ್ ತೆಗೆದು ದಟ್ ಇಸ್ ವಾಟ್ ಇಸ್ ಅನ್ ಅಗ್ರಿಮೆಂಟ್ ಫಾರ್ ಅಸ್. ಏನಂತ ಗೊತ್ತಿಲ್ಲ. ಬಿಕಾಸ್ ಯು ನೋ ವೈ? ನಮಗೆ ಟೈಮ್ ಕೊಟ್ಟಿದ್ದು 5 ನಿಮಿಷ ಆ 32 ಪೇಜಸ್ ಓದಕ್ಕೆ. ನಾವೇನು ಕಂಪ್ಯೂಟರ್ ಹಿಂಗ್ ಸ್ಕ್ಯಾನ್ ಮಾಡಕ್ಕೆ, ಇಲ್ಲಾಂದ್ರೆ ಚಿಟಿ ರೋಬೋಟ್ ಹಿಂಗ್ ಸ್ಕ್ಯಾನ್ ಮಾಡಕ್ಕೆ ಅಲ್ವಾ? ಸೊ 5 minutes ಅಲ್ಲಿ 32 pages is too difficult even for a normal or IQ level high ಆಗಿರೋ ಒಂದು ಸ್ಟೂಡೆಂಟ್ ಗೂ 32 pages is way too much to read it in 5 minutes. ಕರೆಕ್ಟ್ ಅಲ್ಲಪ್ಪ, ಅಲ್ವಾ? ಆಗದೇ ಇಲ್ಲ ಅಲ್ವಾ? ಬೇಸಿಕ್. ಈಗ ನಾವು ಫಸ್ಟ್ ಪೇಜ್ ಮುಗಿಸೋದೊಳಗಡೆ ಹೇ ಬೇಗ ಬೇಗ ಸೈನ್ ಹಾಕಿ ಹೋಗ್ಬೇಕು ಅಲ್ಲಿ, ಬೇಗ 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 ಫಾಸ್ಟ್ ಬಿಕಾಸ್ ಯು ಆರ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್, ಗೆಟ್ ಆನ್ ಸ್ಟೇಜ್, ಯು ಹ್ಯಾವ್ ಟು ಡೂ ದಟ್, ಯು ಹ್ಯಾವ್ ಟು ಡೂ ದಿಸ್. We didn't get time to read the agreement. So We didn't even have a chance to read. ಕ್ವೆಶ್ಚನ್ ಮಾಡಿದ್ರೆ ಯು ಆರ್ ನಾಟ್ ಇನ್ ದ ಗೇಮ್. Exactly. ನಿಮ್ಮ ಮುಂದೆ ಅದು ಬಂಡವಾಳವಾಗಿ ಯೂಸ್ ಮಾಡ್ಕೊಂತಾ ಇದ್ದಾರೆ. ನೀವು ಮಾಧ್ಯಮದಲ್ಲಿ ಬರಬೇಕು, ಟಿವಿ ಈಗ ಅಲ್ಲ, ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದಾರಲ್ಲ, ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬೇಸಿಕ್ ಅಗ್ರಿಮೆಂಟ್ ಬಂದ್ಬಿಟ್ಟು ಒಂದ್ ದಿವಸ ಮುಂಚೆ ಇಲ್ಲಾಂದ್ರೆ ಹಾಫ್ ಡೇ ಮುಂಚೆನೆ ಕೊಡ್ಬೇಕು ಅಲ್ವಾ? ಅಟ್ಲೀಸ್ಟ್ ಅವ್ರಿಗೊಂದು ನಾಲೆಜ್ ಬರ್ಲಿ ಏನೇನಿದೆ ಏನೇನಿಲ್ಲ ಅಂತ. 5 minutes ಮುಂಚೆ ಕೊಡ್ಬಿಟ್ಟು ಇಲ್ಲ ನೀನ್ ಸೈನ್ ಮಾಡಿ ನೀನ್ ಹೋಗ್ಲೇಬೇಕು ಸ್ಟೇಜ್ಗೆ ಅಂತ ಹೇಳಿದ್ರೆ who will even do that? ಸೊ ನಿಮ್ಮನ್ನ ನಯವಾಗಿ ನಾಜೂಕಾಗಿ ಸ್ಟೇಜಿಗೆ ಬರೋವರೆಗೂ ಕರ್ಕೊಂಬಂದು ಅದಾದ್ಮೇಲೆ ನೀವು ಹೋದ್ರೂ ಕಂಟೆಂಟ್. ಎಕ್ಸಾಕ್ಟ್ಲಿ. ಈಗ ಸಪೋಸ್ ನಾವು ಆಚೆ ಹೋದ್ರೂನು, ಸಪೋಸ್ ನಮ್ಗೆ ಟೈಮ್ ಎಲ್ಲ ಕೊಟ್ಬಿಟ್ಟು ಈಗ ಅಗ್ರಿಮೆಂಟ್ ಎಲ್ಲ ಓದಿ ಟೈಮ್ ಕೊಟ್ಟು ಇವಾಗ ನಾವು ಸಡನ್ ಆಗಿ ಇಲ್ಲ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ ಡಾನ್ಸ್ ಆಲ್ರೆಡಿ ಆಯ್ತು. ನಾನ್ ನೆಕ್ಸ್ಟ್ ಏನು ಅಕುಲ್ ಬಾಯ್ ಬಂದ್ಬಿಟ್ಟು ಓಕೆ ಸೊ ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಆಶ್ ಮೆಲೋ ಸ್ಕೈಲರ್ ಅಂತ ಹೇಳ್ತಾರಲ್ಲ, ದಟ್ ವಾಸ್ ಅ ಮೊಮೆಂಟ್. ಅವಾಗ ನೀವು ಅಗ್ರಿಮೆಂಟ್ ಕೊಡೋದಾ? ಎಕ್ಸಾಕ್ಟ್ಲಿ. ವಾವ್. 7 o'clock ಇಂದ 7:15 ತನಕ ನಮ್ಗೆ ಅಗ್ರಿಮೆಂಟ್ ಕೊಟ್ರು. ಅಲ್ಲೇ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಯ್ತು. ಪೇರೆಂಟ್ಸ್ ಮತ್ತೆ ಕಂಟೆಸ್ಟೆಂಟ್ಸ್ ಮತ್ತೆ ಪ್ರೋಗ್ರಾಮ್ ಅವರ ಹತ್ರ ಜೊತೆ ಎಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದು ಇದು ಅಂತ ಆಯ್ತು. ಆ ಗ್ಯಾಪ್ ಅಲ್ಲಿ we didn't have any time to read the agreement, just sign and give it off to them. That was the only option. Oh my God. To be very precise ಅಂತ ಹೇಳ್ಬೇಕಂದ್ರೆ ರಕ್ಷಿತಾ ಅವರು ತುಂಬಾ ಸ್ಮಾರ್ಟ್ ಆಗಿ ಪ್ಲೇ ಮಾಡಿದ್ದಾರೆ. ಇಸ್ ಬಿಕಾಸ್ ಶೀಸ್ ದ ಒನ್ ಹೂ ಗೇವ್ us the agreement. ಅವರೇ ಬಂದ್ಬಿಟ್ಟು ಇಲ್ಲ ಈ ತರ 5 ನಿಮಿಷ ನಿಮಗೆ ಇನ್ನೂ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಕಳಿಸಿದ್ದಾರೆ. ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡ್ಕೊಂಡು ಕೊಟ್ಟು and then they were like okay you have to go to the stage ಅಂತ ಹೇಳ್ಬಿಟ್ಟು ರಕ್ಷಿತಾ ಆ್ಯಂಡ್ ಸಿಂಧು. ಹೌದು. ನಿಮ್ಮ ಆಡಿಷನ್ ಹೇಗಿತ್ತು? ಅಲ್ಲಿ ಪವರ್ ನಂದು ಆಗಿರೋ ಆಡಿಷನ್ ಹೆಂಗಂದ್ರೆ, ಹಾಯ್ ಆಶ್ ನಾವು ಕಾಲ್ ಮಾಡ್ತಾ ಇದೀವಿ ಜೀ ಕನ್ನಡ ಅಂತ, ಈ ತರ ಒಂದು ಆಡಿಷನ್ ಇದೆ ಅವೇನಾಡ್ ಸ್ಟುಡಿಯೋಗೆ ಬರ್ಬೇಕು ನೀವು ಅಂತ ಕರ್ಸಿದ್ರು. ಏನಕ್ಕೆ ಏನಾಯ್ತು? ಇಲ್ಲ ಈ ತರ ಒಂದು ರಿಯಾಲಿಟಿ ಶೋ ಇದೆ ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿ ಕರ್ಸಿದ್ರು. ಸರಿ ನಾನು 1-2-3 days ಹಂಗೆ ಡಿಲೇ ಎಲ್ಲ ಮಾಡ್ಬಿಟ್ಟು ಬಿಕಾಸ್ ಮೈ ಸ್ಕೆಡ್ಯೂಲ್ ವಾಸ್ ವೆರಿ ಟೈಟ್. ಡಿಲೇ ಮಾಡ್ಬಿಟ್ಟು ಆಮೇಲೆ ನಾನು ಅವೇನಾಡು ಸ್ಟುಡಿಯೋಗೆ ಹೋದೆ. ಅವೇನಾಡು ಸ್ಟುಡಿಯೋಗೆ ಹೋಗಾದ್ಮೇಲೆ ಒಂದು ಫಾರ್ಮ್ ಕೊಟ್ಟರು. ಆ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರು, ನಿಮ್ಮ ಇಮೇಲ್ ಅಡ್ರೆಸ್, ಆಮೇಲೆ ನಿಮ್ಮ ಹ್ಯಾಪಿ ಮೂಮೆಂಟು, ನಿಮ್ಮ ಸ್ಯಾಡ್ ಮೂಮೆಂಟು, ನಿಮ್ ದುಃಖವಾಗಿರೋದು ಏನಾದ್ರು ಇದ್ರೆ ಬರೀರಿ. ಇಲ್ಲಾಂದ್ರೆ ನಿಮ್ಗೆ ಮ್ಯಾರೇಜ್ ಬಗ್ಗೆ ಏನ್ ಒಪಿನಿಯನ್, ಅದ್ರ ಬಗ್ಗೆ ಏನ್ ಒಪಿನಿಯನ್, ಮತ್ತೆ ನಿಮ್ಗೆ ಏನಾದ್ರು ಅಲರ್ಜಿ ಇದೆಯಾ, ಡಸ್ಟ್ ಅಲರ್ಜಿ ಇದೆಯಾ, ಫೋಬಿಯಾಸ್ ಇದೆಯಾ ಅದ್ಬಿಟ್ಟು ಆ ಫಾರ್ಮ್ ಎಲ್ಲ ಸೈನ್ ಅಪ್ ಮಾಡಿ ಕಲೆಕ್ಟ್ ಮಾಡಿ ಹೋಗಿ ಕೊಟ್ಟಿದ್ದೆ. ಕೊಟ್ಟಾದ್ಮೇಲೆ ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಆಶ್, ಲೆಟ್ಸ್ ಕಾಲ್ ಆಶ್ ಇನ್ಸೈಡ್.
Ash is coming inside. Ash is walking inside. It's like, hi, hello, how are you? ನಾನು ಅನ್ಕೊಂಡೆ ಟೈರ್ ಎಲ್ಲ ಇದೆ ಗುರು, ಏನಾದ್ರು ಟಾಸ್ಕ್ ಇವತ್ತು ಕೊಟ್ಟೆ ಕೊಡ್ತಾರೆ, ಫುಲ್ ಇವತ್ತು ಆಶ್ ಇವತ್ತು ರಿಜೆಕ್ಟೆಡ್ ಅನ್ಕೋ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋದೆ. And then later they asked me, okay Ash, so formal ಅನ್ನೋದಾಯ್ತು, and then Ash, tell me what's your happy moment, Ash, tell me what's your sad moment, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಫ್ಯಾಮಿಲಿಯಲ್ಲಿ ಏನೇನು ಮಾಡ್ತಾ ಇದ್ದಾರೆ, ನಿಮ್ಮ ಮಂತ್ಲಿ ಖರ್ಚು ಎಷ್ಟಿದೆ. ನಾನು ಹೇಳಿದೆ ನನ್ನ ಮಂತ್ಲಿ ಖರ್ಚು ಪಟ್ಬಿಟ್ಟು ಮೇ ಬಿ 30,000 to 40,000 ಮ್ಯಾಕ್ಸ್ ಅಂದ್ರೆ, ಯಾಕಂದ್ರೆ ಇವಾಗ ಏನು ಸಂಪಾದನೆ ಮಾಡ್ತಾ ಇಲ್ಲ ನಾನು. 30,000 to 40,000 ಇಲ್ಲ ಅಂದ್ರೆ ಮೇ ಬಿ ಸಮ್ ಟೈಮ್ ಇಟ್ ಇಸ್ 70, ಸಮ್ ಟೈಮ್ ಇಟ್ ಇಸ್ 50, ಮೇ ಬಿ ಇಟ್ ಡಿಪೆಂಡ್ಸ್ ಅಲ್ವಾ, ಏನ್ ಪ್ರಾಜೆಕ್ಟ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದೆ. ಓ ಹೌದಾ, ಓಕೆ ಆಶ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಲೈಕ್ ಡಸ್ಟ್ ಅಲರ್ಜಿ ಇಲ್ಲಾಂದ್ರೆ ಫೋಬಿಯಾಸ್ ಏನಾದ್ರು ಇದೆಯಾ? ಐ ಟೋಲ್ಡ್ ನನಗೆ ಟ್ರೈಫೋಫೋಬಿಯಾ ಇದೆ ಅಂಡ್ ಐ ಆಲ್ಸೋ ಹ್ಯಾವ್ ಡಸ್ಟ್ ಅಲರ್ಜಿ ಅಂತ ಹೇಳಿದೆ. ಟ್ರೈಫೋಫೋಬಿಯಾ ಅಂದ್ರೆ ಅದೇನು ದೊಡ್ಡ ಡಿಸಾರ್ಡರೇ ಅಲ್ಲ, ಅದೇನಂದ್ರೆ ಈಗ ಜೇನಿನ ಗೂಡು ತರ ಪ್ಯಾಟರ್ನ್ ಇರುತ್ತಲ್ವಾ, ಹೋಲ್ ಪ್ಯಾಟರ್ನ್ ಇರುತ್ತಲ್ವಾ, ಆ ತರ ಪ್ಯಾಟರ್ನ್ ನೋಡಿದ್ರೆ ಒಂಥರ ಜುಮ್ ಆಗುತ್ತೆ. ಲೈಕ್ ದಟ್ ಇಸ್ ಟ್ರೈಫೋಫೋಬಿಯಾ, ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ. ಅಂಡ್ ದೆನ್ ದೇವರ್ ಲೈಕ್, ಸರಿ ನಿಮ್ಗೆ ಎಷ್ಟು ಟ್ಯಾಟೂಸ್ ಇದೆ, ಎಷ್ಟು ಪಿಯರ್ಸಿಂಗ್ ಇದೆ, ಮಂತ್ಲಿ ಎಷ್ಟು ಹೇರ್ ಕಲರ್ ಚೇಂಜ್ ಮಾಡ್ತೀರಾ, ಈಗ ಕರೆಂಟ್ಲಿ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಅಷ್ಟೇ ನನ್ನ ಆಡಿಷನ್. Really interesting ಅನ್ಸುತ್ತೆ. Should I ask you for my content? No, go for it. But then ಇಷ್ಟೇ ಆಡಿಷನ್ ಅಂದ್ರೆ ಅಕಾರ್ಡಿಂಗ್ ಟು ದೆಮ್ ದಿಸ್ ಇಸ್ ವಾಟ್ ದಿ ಆಡಿಷನ್. ಮೇ ಬಿ ಅವ್ರು ಅನ್ಕೊಂಡಿರ್ಬೋದು, ಓ ಆಶ್ ಬಂದ್ಬಿಟ್ಟು ಭೀಮಲ್ ಬಂದಿದ್ದಾರೆ, ಆಲ್ಮೋಸ್ಟ್ ಈಗ 1 million ಫಾಲೋವರ್ಸ್ ಇದ್ದಾರೆ ಆಶ್ಗೆ, ಸೊ ಅವರಿಗೆ ಇಷ್ಟು ಮಾತಾಡಕ್ಕೆಲ್ಲ ಬರುತ್ತಲ್ವಾ, ಮೇ ಬಿ ಇವರೇ ಒಂದು ಕಂಟೆಂಟ್ ತರ ಇವ್ರನ್ನೇ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಮೇ ಬಿ ಹಳ್ಳಿ ಸೆಲೆಕ್ಟ್ ಮಾಡಿರ್ಬೋದು. ಮರ ಹತ್ತೋದು ಗೊತ್ತಿಲ್ಲ, ಸ್ವಿಂಗ್ ಮಾಡೋದು ಗೊತ್ತಿಲ್ಲ, ಯಾವ ಹೊತ್ತು ಹೊಸೋದ್ರು ಹಾಲು ಕರೆದಿಲ್ಲ, ಅಂಡ್ ಕುಸ್ತಿ ಮಾಡೋ ಅಭ್ಯಾಸ ಇಲ್ಲ. ಮರ ಹತ್ತಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಸ್ವಿಮ್ಮಿಂಗ್ ಅಭಯ್ ನಾಯ್ಡು ಸ್ಟುಡಿಯೋದಲ್ಲಿ ಇಲ್ಲ that is what is important. No. Audition ಹೋಗೋದಕ್ಕಿಂತ ಮುಂಚೆ at least get prepared. True. I think ನಾವು ಟ್ರಕ್ಕಿಂಗ್ ಹೋಗ್ಬೇಕು ಅಂದ್ರೆ ನಾವು ಬ್ಯಾಗ್ ಅಲ್ಲಿ we make a list of it. ಏನು ಬೇಕಪ್ಪ ಅಂತ. ಸೊ ಅಂದ್ರೆ ನೀವು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಿ, that can play a crucial life in ನಿಮ್ಮ ಲೈಫಲ್ಲಿ ಅದು ಕ್ರೂಷಿಯಲ್ ಆಗಿ ಮೂಮೆಂಟ್ ಆಗ್ಬೋದು. ಅಂತದಕ್ಕೆ ಪ್ರಿಪರೇಷನ್ ಇಲ್ದಂಗೆ ಜಸ್ಟ್ ಫಾರ್ ಕಂಟೆಂಟ್ ಗೋಸ್ಕರ ನಿಮ್ಮನ್ನ ಓಕೆ 1 million ಫಾಲೋವರ್ ನಾವು ಒಂದು ಬೇಸ್ ಮೇಲೆ ನಿಮ್ಮನ್ನ ರಿಕ್ರೂಟ್ ಮಾಡೋದಾಯ್ತಾ? ದಿಸ್ ಇಸ್ TRP. ಓಕೆ, ಎಷ್ಟು ದಿನ ಕಾರ್ಯಕ್ರಮದಲ್ಲಿ ಇದ್ರಿ? 1 week ಅನ್ಸುತ್ತೆ. ಸೊ ಆರ್ ಯು ಹ್ಯಾಪಿ ವಿತ್ ದ ಪೇಮೆಂಟ್ ವಾಟ್ ದೇ ಪೇ? ಪೇಮೆಂಟ್ ಇಲ್ಲ, ನಿಮಗೆ ಪೇಮೆಂಟ್ ಎಲ್ಲಿದೆ? ₹1 ದುಡ್ಡು ನೋ ನೋ, ಝೀರೋ. ಇನ್ನು ವಿನ್ನಿಂಗ್ ಪ್ರೈಸ್ ಏನಂತ ಗೊತ್ತಿಲ್ಲ ಸರ್. ಈ ಪೇಮೆಂಟ್ ಬಗ್ಗೆ ಏನಿಗೆ ಬಂದ್ಬಿಟ್ರಿ ನೀವು? ವೀಕ್ಲಿ ಪೇಮೆಂಟ್ ಅಂತ ಹೇಳ್ಬಿಟ್ಟು ದೇರ್ ಇಸ್ ನೋ ವೀಕ್ಲಿ ಪೇಮೆಂಟ್. ನೀವು ಮಧ್ಯದಲ್ಲಿ ಎಲಿಮಿನೇಟ್ ಆದ್ರೂ ದೇರ್ ಇಸ್ ನಥಿಂಗ್ ಫ್ರೀ. ಗೋ ಹೋಮ್, ಶಟ್ ಯುವರ್ ಮೌತ್ ಅಂಡ್ ಗೋ ಹೋಮ್ ಅಷ್ಟೇ. ಈಗ ನೀವು ಹೇಳಿದ್ರಿ ಲಗೇಜ್ ಎತ್ಕೊಂಡು ನಾನೇ ಎಲ್ಲ ಲೋಡ್ ಮಾಡ್ಕೊಂಡು ಅದಕ್ಕಾದ್ರೂ ದುಡ್ಡು ಬೇಕಲ್ಲ? ಇಲ್ಲ, ಅವ್ರು ಬರೀ ಒಂದು 650 rupees ಒಂದು ಬಸ್ ಟಿಕೆಟ್ ಮಾಡಿದ್ರು. ಎಲ್ಲ ಒಂದ್ ಕಡೆ ನಮ್ಮ ಯಂಗ್ ಜನರೇಷನ್ ಈ ಒಂದು ಮಾಧ್ಯಮದಲ್ಲಿ ಬರಬೇಕು ಅನ್ನೋಕ್ಕೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ? ಇಲ್ಲ, ಸ್ಯಾಕ್ರಿಫೈಸ್ ನಾನಂತೂ ಮಾಡ್ತಾ ಇಲ್ಲ. ನಾನು ಸ್ಯಾಕ್ರಿಫೈಸ್ ಮಾಡ್ದೇನೆ ಅದಕ್ಕೆ ಒಂದ್ ವಾರದಲ್ಲೇ ಆಚೆ ಬಂದ್ಬಿಟ್ಟೆ. ವಿತೌಟ್ ನೋಯಿಂಗ್ ವಾಟ್ ಇಸ್ ಮೈ ಪೇಮೆಂಟ್, ವಿತೌಟ್ ನೋಯಿಂಗ್ ವಾಟ್ ಇಲ್ಲ ಪೇಮೆಂಟ್ ಬಗ್ಗೆ ನಮ್ಗೆ ಆಲ್ರೆಡಿ ಬೇಸಿಕ್ ನಾಲೆಜ್ ಇತ್ತು. ಅವ್ರು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ರು ಈ ತರ ಪೇಮೆಂಟ್ ಇರಲ್ಲ ನಿಮ್ಗೆ. ಬಟ್ ನೀವು ಹೌದು ಪೇಮೆಂಟ್ ಇರಲ್ಲ, ಆದ್ರೆ ವಿನ್ನಿಂಗ್ ಪ್ರೈಸ್ ಅಂತೂ ನಿಮ್ಗೆ ಇದ್ದೇ ಇರುತ್ತೆ. ಸೊ ಗರ್ಲ್ಸ್ ಓವರ್ ದೇರ್ ಆರ್ ಪುಟಿಂಗ್ ದೇರ್ 100%, ಕಾಲ್ ಮುರ್ದಿ ಕೈ ಮುರ್ದಿ ಎಲ್ಲ 100% ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಾದ್ರೆ ವಿನ್ನಿಂಗ್, ಫಾರ್ ಎಕ್ಸಾಂಪಲ್ ವಿನ್ನಿಂಗ್ ಪ್ರೈಸ್ ಬಂದು ಇಷ್ಟೇ ಇದೆ ಅಂತ ಗೊತ್ತಾದ್ರೆ, ಯಾಕಂದ್ರೆ ಅವ್ರು ಶಾಪಿಂಗ್ 5 ಲಕ್ಷಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ. ಒಂದು 5 ಲಕ್ಷ ಇರ್ತದೆ ಅಷ್ಟಿರಲ್ಲ, ಬಿಕಾಸ್ ಇಷ್ಟೆಲ್ಲ ಸ್ಪೆಂಡ್ ಮಾಡ್ತಾ ಇದಾರಲ್ಲ ಸರ್. ಸೊ ಡೆಫಿನೆಟ್ಲಿ 5 ಲಕ್ಷ ಅಂತೂ ಇರಲ್ಲ. ಐ ಥಿಂಕ್ ಇಟ್ ಮೈಟ್ ಬಿ more than 15 lakhs. So 15 lakhs. More than 15 lakhs. Okay, ಇವಾಗ ನಿಮಗೆ ಅದು 15 lakhs ಆದ್ರೆ ಕಂಟೆಸ್ಟೆಂಟ್ ಗಳಿಗೆ ಡಿಸಪಾಯಿಂಟ್ ಆಗುತ್ತಾ ಅಥವಾ 20 lakhs ಅಂದ್ರೆ ಡಿಸಪಾಯಿಂಟ್ ಆಗುತ್ತಾ? ಇಟ್ ಇಸ್ ಅ ಫೇರ್ ಪ್ರೈಸ್ ಅಂತೀರಾ? ಅಲ್ಲ, ಟು ಬಿ ವೆರಿ ಆನೆಸ್ಟ್, ಅವ್ರ ಶಾಪಿಂಗ್ ಗೆ ಅವರು ಆಲ್ಮೋಸ್ಟ್ ಒಂದು 3 to 4 lakhs ಮಾಡ್ಕೊಂಡು ಬಂದಿದ್ದಾರೆ. 15 lakhs is nothing for them, I believe. ನೀವು ಎಷ್ಟು ಸ್ಪೆಂಡ್ ಮಾಡಿದ್ರಿ ಶಾಪಿಂಗ್ ಗೆ? 20,000. ಓಕೆ, ಏನಕ್ಕೆ ಹೇಳಿ? ಇಂಟೆಲಿಜೆಂಟ್ ಅಲ್ಲ, ಏನಕ್ಕೆ ಹೇಳಿ? ಮಂತ್ಲಿ ಕೊಡ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ವಿನ್ನಿಂಗ್ ಪ್ರೈಸ್ ಅಂತೂ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಏನಕ್ಕೆ ಅಷ್ಟು ಸ್ಪೆಂಡ್ ಮಾಡಿ? ನನ್ನ ಹತ್ರ ಏನಿದೆಯೋ ಅದೇ ಹಾಕಿ. ಈಗ ಅವ್ರೇನು ಕಾಸ್ಟ್ಯೂಮ್ಸ್ ಏನು ಕೊಡಲ್ಲ? ಇಲ್ಲ ಎಲ್ಲ ನಮ್ದೆ, ಎಲ್ಲ ನಾನು ಸಪೋಸ್ ಅವರಿಗೆ ರಿಚ್ ಕಲೆಕ್ಟ್ ಈಗ ಕುಸ್ತಿಗೆ ಮಾತ್ರ ಒಂದು ಕಾಸ್ಟ್ಯೂಮ್ ಕೊಟ್ಟರು ಔಟ್ ಸೈಡ್ ಅಂತ. ನಮ್ಮ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ವಾಟ್ಸ್ ಯೋರ್ ವೇಸ್ಟ್ ಸೈಜ್, ವಾಟ್ಸ್ ಯೋರ್ ಬಿ ಸೈಜ್ ಎಲ್ಲ
ಕೇಳಿ ದೇ ಗೇವ್ ಅಸ್ ಒನ್ ಕಾಸ್ಟ್ಯೂಮ್. ಅಲ್ಲ ಯಾಕೆಂತಂದ್ರೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮದಲ್ಲಿ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ಲಿ ಅಂತ ಕಾಸ್ಟ್ಯೂಮ್ ಕೊಡ್ತಾರೆ. ಸೊ ಇವಾಗ ನೀವೇ ಶಾಪ್ ಮಾಡ್ಕೊಂಡು ವಿತೌಟ್ ಪೇಮೆಂಟ್ ನೀವು ಹೋಗ್ತಾ ಇದ್ದಾರೆ. ಈಗ ಎಲ್ಲ ನಮ್ದೇ ಕಾಸ್ಟ್ಯೂಮ್. ನಂಗೆ ಸಪೋಸ್ ಬಿಗ್ ಬಾಸ್ ಆಗಿದ್ರೆ ಎಲ್ಲ ನಮ್ದೇ ಕಾಸ್ಟ್ಯೂಮ್, ವಾರ ಫುಲ್ ನಮ್ದೇ ಕಾಸ್ಟ್ಯೂಮ್, ವೀಕೆಂಡ್ ಅಲ್ಲಿ ಮಾತ್ರ ಒಂದು ಸ್ಪಾನ್ಸರ್ಶಿಪ್ ಕಾಸ್ಟ್ಯೂಮ್ಸ್ ಬರುತ್ತೆ. ಇಲ್ಲಿ 1 ಮಂತ್ ಫುಲ್ ನಮಗೆ ಪ್ಯಾಕ್ ಮಾಡಿ ಹೋಗಕ್ ಹೇಳಿದ್ರು. ಓಕೆನಾ? ಅಲ್ಲಿ ನನಗೆ ನಾನು ಕೊಲಾಬ್ರೇಟ್ ಮಾಡಿರೋ ಕಾಸ್ಟ್ಯೂಮ್ಸು ಇತ್ತು ಅವ್ರ ಜೊತೆ. ಅವ್ರ ಹತ್ರ ನಾನು ಕೇಳಿ ಇಲ್ಲ 1 ಮಂತ್ ಮಾತ್ರ ನಾನು ತಗೊಂಡು ಹೋಗ್ತೀನಿ ಪ್ಲೀಸ್ ಅಂತ ಹೇಳಿ ರೆಂಟಿಗೆ ತಗೊಂಡಿರೋ ಕಾಸ್ಟ್ಯೂಮ್ಸು ಆಯ್ತು. ಅದೆಲ್ಲ ಏನಾಯ್ತು ಅಂದ್ರೆ ಒಂದ್ ಮನೆ ಒಳಗಡೆ ಅದು ಫುಲ್ ಪ್ಯಾಕ್ ಮಾಡಿ ಇಟ್ಟಿ ಬೂಸ್ ಬರಕ್ ಸ್ಟಾರ್ಟ್ ಆಯ್ತು. ನಾವು ಐ ಹ್ಯಾವ್ ಟು ಪೇ ಫಾರ್ ದ ಕಾಸ್ಟ್ಯೂಮ್, ಐ ಹ್ಯಾವ್ ಟು ಪೇ ಫಾರ್ ದಿ ಎನಿಥಿಂಗ್. ಏನಾದ್ರೂ ಡ್ಯಾಮೇಜ್ ಆದ್ರೆ ನಾವು ಐ ಆಮ್ ಸಪೋಸ್ ಟು ಪೇ, ಬಟ್ ದ ಶೋ ಇಸ್ ನಾಟ್ ಗೋಯಿಂಗ್ ಟು ಪೇ ಮಿ ಎನಿಥಿಂಗ್. ಏನು 1 ರೂಪಾಯಿನೂ ಕೊಡಲ್ಲ. ದೇರ್ ಇಸ್ ಝೀರೋ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಶೋ ಸೈಡ್. ಓಕೆ, ಒಪಿನಿಯನ್ಸ್ ನನಗೆ ಅಕುಲ್ ಬಾಲಾಜಿ ಬಗ್ಗೆ ನಿಮ್ಗೆ ಇರುವಂತ ಒಪಿನಿಯನ್ ಅಂಡ್ ಪ್ರೊಡ್ಯೂಸರ್ ಆಫ್ ದ ಪ್ರೋಗ್ರಾಮ್ ಅಂಡ್ ಡೈರೆಕ್ಟರ್ ಆಫ್ ದ ಪ್ರೋಗ್ರಾಮ್. ಈಗ ಡೈರೆಕ್ಟರ್ ಆಫ್ ದಿ ಪ್ರೋಗ್ರಾಮ್ ಅಂದ್ರೆ ಹಿ ಇಸ್ ಅ ವೆರಿ ಸ್ವೀಟ್ ಗೈ. ಓಕೆನಾ? ಬಟ್ ದ ಓನ್ಲಿ ಪ್ರೊಡ್ಯೂಸರ್ ಯಾರಂತ ಗೊತ್ತಿಲ್ಲ ಸರ್. ಎಲ್ಲಿ ತನಕ ನಾನು ಪ್ರೊಡ್ಯೂಸರ್ ನಾನು ನೋಡೇ ಇಲ್ಲ. ಐ ಡೋಂಟ್ ಇವನ್ ನೋ ಹೂ ದಿ ಪ್ರೊಡ್ಯೂಸರ್. ಐ ಆಮ್ ಸಪೋಸ್ ವೆರಿ ಓಪನ್ ಆಗಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಇಸ್ ಅ ವೆರಿ ಸ್ವೀಟ್ ಮ್ಯಾನ್ ಅಂಡ್ ಈಸ್ ಅ ತಮಿಳಿಯನ್. ಸೊ ಅವ್ರ ಹೆಸರು ಬಂದ್ಬಿಟ್ಟು ಪ್ರವೀಣ್ ಸರ್ ಅಂತ ಹೇಳ್ಬಿಟ್ಟು. ಅವ್ರ ಆ ಕುಸ್ತಿ ಟಾಸ್ಕ್ ಆಯ್ತಲ್ಲ ಅವತ್ತು ಫುಲ್ 1-on-1 ಸೆಷನ್ ಎಲ್ಲಾರ್ಗೂ ಆಗಿದೆ. ನಮ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೀವಿ ಅವ್ರ ಹತ್ರ. ಬಟ್ ಸ್ಟಿಲ್ ಏನಾಗ್ಬೇಕು ನೆಕ್ಸ್ಟ್ ಡೇ ಅದೇ ಆಗಿದೆ. ಬಟ್ ಆದ್ರೆ ಅವ್ರು ಮಾತಾಡೋ ರೀತಿ ಅವ್ರು ಹೇಳಿದ್ರಲ್ಲ ಅವತ್ತು, ಏಯ್ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಹೇಳ್ಬಿಟ್ಟು ಆ 1-on-1 ಸೆಷನ್ ಆದ್ಮೇಲೆ ಸ್ವಲ್ಪ ಹಿಂಗ್ ನಿಂತ್ಕೊಳ್ಳಿ ಅಮ್ಮ, ಹಿಂಗ್ ಮಾಡಿ ಅಮ್ಮ, ಹಂಗ್ ಮಾಡಿ ಅಮ್ಮ. ನಾವು ಫುಲ್ ಶಾಕ್. ನಾವು ಇಷ್ಟೆಲ್ಲ ಮರ್ಯಾದೆ ಕೊಡ್ತಾ ಇದಾರ ಅಂತ ಹೇಳ್ಬಿಟ್ಟು. ಬಟ್ ಆಫ್ ದ ಕ್ಯಾಮೆರಾ ಇಟ್ ಇಸ್ ಸ್ಟಿಲ್ ದ ಸೇಮ್. ಆನ್ ದ ಕ್ಯಾಮೆರಾ ಇಟ್ ಇಸ್ ಡಿಫರೆಂಟ್. ಅಕುಲ್ ಬಾಯ್ ಬಗ್ಗೆ ಮಾತಾಡ್ಬೇಕಂದ್ರೆ ಅಕುಲ್ ಬಾಯ್ ಬಂದ್ಬಿಟ್ಟು he is telling he is there for my industry from a very long time. I really salute that. I really appreciate that. Very glad to work with that kind of legend. ಆದರೆ ಅವ್ರು ಹೇಳೋ ಒಂದೊಂದು ಮಾತುಗಳು, ಕುಗ್ಸೋ ವಿಧ, ಮೆಂಟಲ್ ಪ್ರೆಷರ್ ಕೊಡೋದು, ಇಟ್ ಇಸ್ ನಾಟ್ ರೈಟ್. ಓಕೆನಾ? ಕೊಡ್ಲಿ ಪರವಾಗಿಲ್ಲ ಅಂತ ಹೇಳಲ್ಲ. ಟಾಸ್ಕ್ ಏನಾದ್ರು ಮಾಡಿಲ್ಲ ಅಂದ್ರೆ ಕೆಟ್ಟದಾಗಿ ಬೈಲಿ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಟಾಸ್ಕ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ಆಫ್ ಯು ನಾವೆಲ್ಲ ಸೋಲ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಬೈಲಿ, ನೋ ಪ್ರಾಬ್ಲಮ್. ಬಟ್ ಟಾಸ್ಕ್ ಯಾರೋ ಮಾಡ್ತಾರೆ, ಪನಿಷ್ಮೆಂಟ್ ಯಾರಿಗೂ ಸಿಗುತ್ತೆ. ಅಕುಲ್ ಬೈಕ್ ಮನ್ಸ್ ಬಂದಂಗೆ 4 ಜನಕ್ಕೆ ಫಸ್ಟ್ ಟೈಮ್ ಪನಿಷ್ಮೆಂಟ್ ಕೊಡ್ತಾರೆ, ಆಮೇಲೆ 2 ಜನಕ್ಕೆ ಕೊಡ್ತಾರೆ, ಆಮೇಲೆ ಒಬ್ರಿಗೆ ಕೊಡ್ತಾರೆ. ಏನ್ ಕ್ಯಾಲ್ಕುಲೇಷನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಂತ ಹೇಳಿದ್ರಿ ಐ ಹ್ಯಾವ್ ಬೀನ್ ಟಾರ್ಗೆಟೆಡ್, ಬೇರೆಯವ್ರಿಗೆ ಫೇವರಿಸಮ್ ಇದೆ, ನನಗೆ ಟಾರ್ಗೆಟ್ ಇದೆ. ಯಾಕೆ ಅನ್ಸುತ್ತೆ? ಮೇ ಬಿ ಅವ್ರ ಇನ್ಫ್ಲೂಯೆನ್ಸ್ ಇಂದ ಮೇ ಬಿ ಅಲ್ಲ, ಅವ್ರ ಇನ್ಫ್ಲೂಯೆನ್ಸ್ ಇಂದ ಹೋಗಿದ್ದಾರೆ ಅಂತಾನೆ ಕಂಟೆಸ್ಟೆಂಟ್ಸ್ ಬಾಯಿಂದ ಬಂದಿದೆ ನನಗೆ. ಹೌದು, ಈ ತರ ಹೇಳಿದ್ದಾರೆ. ಈ ತರ ಕಂಟೆಸ್ಟೆಂಟ್ಸ್ ಬಾಯಿಂದಾನೆ ದೇ ಲೈಕ್ ಇಲ್ಲ ಅವಳು ಬಂದ್ಬಿಟ್ಟು ತುಂಬಾ ಇನ್ಫ್ಲೂಯೆನ್ಸ್ ಅಲ್ಲಿ ಹೋಗಿದೆ. ಯಾವ ಇನ್ಫ್ಲೂಯೆನ್ಸ್ ಇದ್ರೇನು when it comes to reality show, ಹೌದು, when it comes to the reality show, ಈಗಲೂ ಕೇಳಿ ನೋಡಿ, ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸ್ ಗೆ ಎಲ್ಲರಿಗೂ ಬೇಕಂದ್ರೆ ಇಂಟರ್ವ್ಯೂ ತೆಗೆದ್ರಿ, ಎವ್ರಿಬಡಿ ಆರ್ ಟೆಲಿಂಗ್ ಶಿ ಇಸ್ ನಾಟ್ ಪ್ಲೇಯಿಂಗ್ ಎನಿಥಿಂಗ್, why are they pushing her, why are they pushing her, why are they pushing her, because of influence and favorism. ನಿಮ್ಮ ಹೆಗಲ ಮೇಲೆ ಬೇರೆ ಬಂದು ಹೋಗ್ತಾ ಇದೆ ಅಲ್ಲ, ಅವ್ರು ಟಾಸ್ಕ್ ಮಾಡಿಲ್ಲ ಅಂದ್ರೆ ನಾನೇನು ಪನಿಷ್ಮೆಂಟ್ ತಗೊಳ್ಳಿ ಅಲ್ವಾ? ದೇ ಹ್ಯಾವ್ ಟು ಗೆಟ್ ದ ಪನಿಷ್ಮೆಂಟ್. ಈಗ ಅವರು ಒಂದು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರು, ಆಶ್ ಅವ್ರ ಜೊತೆಲಿ ಇನ್ನೊಂದು ಕ್ಯಾಂಡಿಡೇಟ್ ಅಂದ್ರೆ ಅವರು ಕೆರಿಯರ್ ಆಗುತ್ತೆ ಅನ್ನೋ. ಐ ಸಪೋಸ್ ಔಟ್ ಮೇ ಬಿ ಎಸ್ ದಿಸ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಕರೆಕ್ಟ್. ಈಗ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ಅಂತ ಅವಳು ಅಲ್ವಾ? ನಾವು ಜಸ್ಟ್ ಬಿಕಾಸ್ ಶಿ ಇಸ್ ವಿತ್ ಮೀ, ಪೀಪಲ್ ಆರ್ ಟ್ರೈಂಗ್ ಟು ರೆಕಗ್ನೈಸ್ ಹರ್. ಓ ಆಶ್ ಅವ್ರ ಪಾರ್ಟ್ನರ್ ಇದ್ರಲ್ಲ, ಅವ್ರು ಯಾರದು ಅಂತ ಹೇಳ್ಬಿಟ್ಟು ಅವಳ ಹೆಸರು ಬಂದ್ಬಿಟ್ಟು ನಾನು ಎಲ್ಲ ಇಂಟರ್ವ್ಯೂಲು ತೆಗ್ದಿದ್ದೀನಿ ಅಲ್ವಾ? ನಾವು ಶಿ ಇಸ್ ಬಿಕಮ್ ಮೋರ್ ಫೇಮಸ್. ಸೊ ಇನ್ಸ್ಟೆಡ್ ಐ ಡೋಂಟ್ ಟೇಕ್ ಹರ್ ನೇಮ್ ಅಟ್ ಆಲ್, ಬಿಕಾಸ್ ಶಿ ಇಸ್ ಆಕ್ಚುಲಿ ಗ್ರಾಬಿಂಗ್ ಮೈ ಫೇಮಸ್ನೆಸ್ ಅಲ್ವಾ? ನಾನು ಇಷ್ಟು ಕಷ್ಟಪಟ್ಟೆಲ್ಲ ಬೆಳೆದಿರೋದು ಅವಳಿಗೆ ಫೇಮಸ್ ಕೊಡಕ್ಕಲ್ಲ. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ. ಸೊ ನೀವು ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಅವಳು ತಪ್ಪಿಂದ ನೀವು ಪನಿಷ್ಮೆಂಟ್ ತಗೊಂಡಿದ್ದೀರಾ? ಡೆಫಿನೆಟ್ಲಿ ಕಾಯಿ ಕಟ್ಬಿಟ್ಟು ಟಾಸ್ಕ್ ಅಲ್ಲಿ ಅಕುಲ್ ಬಾಯಿ ಹೇಳಿದ್ದಾರೆ, ಏನ್ಮಾ ನೀನು ಪಾಪ್ಕಾರ್ನ್ ತಿಂದಿರೋ ತರ ತಿಂದಿದೀಯಾ ನೀನು, ಓಕೆನಾ? ಅಲ್ಲಿ ನಾನ್ ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅಕುಲ್ ಬಾಯಿ ನನಗೆ ಪನಿಷ್ಮೆಂಟ್ ಕೊಟ್ರು. ಫಸ್ಟ್ ಆಫ್ ಆಲ್ ರಾಂಗ್ ಡಿಸಿಷನ್ ಇಲ್ಲ. ಅಲ್ಲಿ ಕ್ಯಾಮ್ರಾ ಮುಂದೆ ನಾವು ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಜಗಳ ಆಗಿದೆ, ಅಲ್ಲಿ ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ ಇಲ್ಲಿ ತನಕ. ಫಸ್ಟ್ ಆಫ್ ಆಲ್ ನಾನು ಅದೇ ಹೇಳ್ತೀನಲ್ವ ಸರ್, ನಾನು ಬಂದು ಕಾಂಟ್ರವರ್ಸಿ ಮಾಡೋ ಹುಡುಗಿನೇ ಅಲ್ಲ. ನಾನಾಯ್ತು ನನ್ನ ಪಾಡಾಯ್ತು ಅಂತ ಇದ್ದೀನಿ.
ನನ್ನನ್ನು ಬಂದ್ಬಿಟ್ಟು ಸುಮ್ಮನೆ ಕೆರ್ಕೊಂಡೇ ಇದ್ರೆ ನಾನು ಬಿಡಲ್ಲ, ಯಾರಿದ್ರು ಬಿಡಲ್ಲ. ಅದು ಪ್ರೋಗ್ರಾಮ್ ಅವರೇ ಇರ್ಲಿ, ಇಲ್ಲಾಂದ್ರೆ ನಾರ್ಮಲ್ ಮನುಷ್ಯರಾಗಿರೋ ಇರ್ಲಿ, ಐ ವಿಲ್ ನಾಟ್ ಲೀವ್ ದಮ್. ಇಸ್ ಬಿಕಾಸ್ ನಾನ್ ನನ್ನ ಪಾಡಿಗಿದ್ದು ನಾನು ನನ್ನ ಕೆಲಸ ಮಾಡ್ಕೊಂಡಿದ್ರೆ ಇವ್ರಿಗೆ ಏನ್ ಕಷ್ಟ ಅಲ್ವಾ? ಈಗ ಕಾಯ್ಕಾಡ್ಬು ಟಾಸ್ಕ್ ಅಲ್ಲಿ ಏನಾಯ್ತು, ಅಕುಲ್ ಭಯ್ಯ ಹೇಳಿದ್ದಾರೆ, ಏನ್ ನೀನ್ ಪಾಪ್ಕಾರ್ನ್ ತಿಂದಾಗೆ ಬರೀ 10 ಮಾತ್ರ ತಿಂದಿದ್ಯಾ? ಅವಾಗ ನಾನ್ ಕೇಳಿದಾಗ ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ, ಬ್ರೋ ಹಿಂಗ್ ಫೋಲ್ಡ್ ಮಾಡಿ ಪುಟೆಡ್ ಇನ್ಸೈಡ್ ಯರ್ ಮೌತ್ ಬ್ರೋ, ಎಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ತಿಂತಾ ಇದ್ದಾರೆ, ನೀನು ಹಂಗ್ ತಿನ್ನು. ಅವಳು ನಾರ್ಮಲ್ ಆಗಿ ಹಿಂಗ್ ತಿನ್ಕೊಂಡೆ ಇದ್ದಾಳೆ, ಆಯ್ತಾ? ಶಿ ಏಟ್ ಓನ್ಲಿ 10 ಕಡ್ಬು, ಆಯ್ತಾ? ಅಂಡ್ ಐ ಟೋಲ್ಡ್, ಕಳ್ಸೋಕ್ಕಿಂತ ಮುಂಚೆನೆ ನಾನು ಹೇಳಿದ್ದೀನಿ, ಈ ತರ ನಾನು ಲಾಸ್ಟ್ ನೈಟೇ ಬಂದ್ಬಿಟ್ಟು ಮನೆಯಲ್ಲಿ, ಹಳ್ಳಿಯವ್ರ ಮನೆಯಲ್ಲಿ ಬಂದ್ಬಿಟ್ಟು 7 ಹೋಳಿಗೆ ತಿಂದಿದ್ದೀನಿ. ಐ ಆಮ್ ಓಕೆ ವಿತ್ ಸ್ವೀಟ್, ಐ ಕ್ಯಾನ್ ಈಟ್. ಡು ಯು ವಾಂಟ್ ಟು ಗೋ ಆರ್ ಡು ಯು ವಾಂಟ್ ಮೀ ಟು ಗೋ? ಅವಳ ಹತ್ರನೇ ಡಿಸಿಷನ್ ತಗೊಂಡು ಕಳ್ಸಿದೀನಿ. ಇಲ್ಲ ನಾನೇ ಹೋಗ್ತೀನಿ ಅಂತ ಹೋದವಳು ಅಲ್ಲಿ ಹೋಗಿದ ತಕ್ಷಣ ಅಕುಲ್ ಭಯ್ ಬಂದ್ಬಿಟ್ಟು, ಓ ಇಟ್ಸ್ ರಾಂಗ್ ಡಿಸಿಷನ್, ನೀನ್ ಏನೋ ರಾಂಗ್ ಡಿಸಿಷನ್ ತೆಗ್ದಿದ್ಯಾ, ಅದಕ್ಕೆ ಪನಿಷ್ಮೆಂಟ್ ನಿಂಗೆ. ಏನಕ್ಕೆ ನಾನು ಪನಿಷ್ಮೆಂಟ್ ತಗೋಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ನಾನ್ ಮಾಡಿದೆ ಆನ್ ದ ಕ್ಯಾಮೆರಾ, ಬಟ್ ನಥಿಂಗ್ ಇಸ್ ಟೆಲಿಕಾಸ್ಟ್. ಎಕ್ಸಾಕ್ಟ್ಲಿ. ಎಷ್ಟೋ ಒಂದು ಜಗಳ ಆಗಿದೆ, ಎಷ್ಟೋ ಒಂದು ನಾನು ಏನೇನೋ ಮಾತಾಡಿದ್ದೀನಿ, ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ. ಅವ್ರಿಗೆ ಯಾವ್ದು ಬೇಕು, ಯಾಕಂದ್ರೆ ಒಂದೊಂದು ಪರ್ಸನಾಲಿಟಿನ ಈ ತರನೇ ಕ್ಯಾರೆಕ್ಟರೈಸ್ ಮಾಡ್ಬೇಕು ಅಂತ ಇದ್ದಾರಲ್ಲ, ಇಟ್ ಇಸ್ ಆಲ್ ಸ್ಕ್ರಿಪ್ಟೆಡ್. ಇವ್ರನ್ನ ಹಿಂಗೆ ಪೋರ್ಟ್ರೇಟ್ ಮಾಡ್ಬೇಕು, ಇವ್ರನ್ನ ಹಿಂಗೆ ಪೋರ್ಟ್ರೇಟ್ ಮಾಡ್ಬೇಕು, ಇವರಿಗೆ ಸಿಂಪತಿಯಿಂದ ವಿಕ್ಟಮ್ ಕಾರ್ಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ದಟ್ ಇಸ್ ಹೌ ಇಟ್ ಇಸ್ ಬೀನ್ ಪೋರ್ಟ್ರೇಟೆಡ್. ಅಂಡ್ ಅಟ್ ದ ಸೇಮ್ ಟೈಮ್ ಈ ಟಾಸ್ಕ್ ಬಿಟ್ಬಿಡಿ, ಕಾಯ್ಕಾಡ್ಬು ಟಾಸ್ಕ್ ನನಗೆ ಪನಿಷ್ಮೆಂಟ್ ಸಿಕ್ತು ಸರಿ ಅಂತ ಒಪ್ಕೊಳ್ಳೋಣ. ಅಂತಾಕ್ಷರಿ ಟಾಸ್ಕ್ ಅಲ್ಲಿ ಸೋತಿದ್ದು ನಾವು, ಪನಿಷ್ಮೆಂಟ್ ಏನಕ್ಕಿಲ್ಲ? ಬಿಕಾಸ್ ಶಿ ಇಸ್ ದೇರ್ ವಿತ್ ಮೀ. ವಿ ಡಿಡ್ಂಟ್ ಗೆಟ್ ಪನಿಷ್ಮೆಂಟ್, ವಿ ಡಿಡ್ಂಟ್ ಅಟ್ ಆಲ್ ಗೆಟ್ ಪನಿಷ್ಮೆಂಟ್. ಕಾಂಪ್ಲಿಮೆಂಟರಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕಂದ್ರೆ ಅಕುಲ್ ಭಯ್ ಸಜಾ ಬಂದ್ಬಿಟ್ಟು ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ನನ್ಗೆ ಅದು ಆ ಭಯದಿಂದನೇ ಎಲ್ಲರೂ ಟಾಸ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಆಯ್ತಾ? ಬಟ್ ಏನಕ್ಕೆ ಪನಿಷ್ಮೆಂಟ್ ಇಲ್ಲ? ಮೈ ಕ್ವೆಶ್ಚನ್ ಇಸ್ ಜಸ್ಟ್ ಬಿಕಾಸ್ ಶಿ ಇಸ್ ದೇರ್ ವಿತ್ ಮೀ ಅಲ್ವಾ? ಇಫ್ ಯು ಆರ್ ಡೂಯಿಂಗ್ ಸೋ ಮಚ್, ಇಷ್ಟೆಲ್ಲ ಬಯಾಸ್ ಆಗಿದ್ರೆ why are we supposed to stay in the show? ಆ ಹುಡುಗಿಯಿಂದ ಶೋ ಒಂದು ಆಚೆ ಬಂದಿದೆಲ್ಲ ಸರ್, ಆ ಹುಡುಗಿಯಿಂದ ಫಸ್ಟ್ ಆಫ್ ಆಲ್ ಏನು ಇಲ್ಲ, there is no use for it. Constant irritation ಇಲ್ಲ ಇರಿಟೇಷನ್ ಅಲ್ಲ, ಬಿಕಾಸ್ ಅವ್ರಿಗೆ ಈಗ ಹಳ್ಳಿಯವರು ನಮ್ಮನ್ನ ಸೆಲೆಕ್ಟ್ ಮಾಡ್ತಾರಲ್ಲ, ಈ ತರ ಈ ಮನೆಗೆ ಹೋಗ್ಬೇಕು ಆ ಮನೆಗೆ ಹೋಗ್ಬೇಕು ಅಂತ, ಅಲ್ಲೇ ಆಫ್ ಮಾಡ್ಬಿಟ್ಟೆ ಅವಳನ್ನ, ಆಯ್ತಾ? ಐ ಬಿ ಲೈಕ್ ಬ್ರೋ, ಅವಳು ನಾನು ಕುರಿ ಮಂದೆ ಲೀಡರ್ ಅಂತ ಹೇಳ್ಬಿಟ್ರು, ಯಾಕಂದ್ರೆ ಎಲ್ಲರೂ ಅವಳನ್ನ ನಾಮಿನೇಟ್ ಮಾಡ್ಬಿಟ್ರಲ್ಲ, ಅದಕ್ಕೆ ಕುರಿ ಮಂದೆ ಲೀಡರು ಅಂತ ಹೇಳ್ಬಿಟ್ರು. ಸೊ ಯಾರು ಲೀಡರ್ ಅಂತ ಅಕುಲ್ ಭಯ್ ಕೇಳಿದಾಗ ಆಶ್ ಮೆಲೋ ಅಂತ ಹೇಳಿದ್ರು. ಸೊ ಆಶ್ ಮೆಲೋ ಕುರಿ ಮಂದೆ ಲೀಡರ್ ಆಗಿ ಲೀಡರ್ ತರಾನೇ ಇರ್ಬೇಕಲ್ಲ, ಅಲ್ಲೇ ಬಾಯ್ ಮುಚ್ಚಿಸ್ಬಿಟ್ಟೆ ಅವನಿಗೆ. ಶಿ ನೆವರ್ ಹ್ಯಾಡ್ ಎನಿ ಪ್ರಾಬ್ಲಮ್ ವಿತ್ ಮೀ, ಐ ನೆವರ್ ಹ್ಯಾಡ್ ಎನಿ ಪ್ರಾಬ್ಲಮ್ ವಿತ್ ಹರ್. ಬರೀ ಟಾಸ್ಕ್ ಮಾತ್ರ ಇದ್ರೆ ಓಟಿ ಇದ್ದೇ ಇರುತ್ತೆ ಒಬ್ರಿಗೊಬ್ರಿಗೆ. ಈಗ ಎಲ್ಲ ಹೆಣ್ಮಕ್ಳು ಏನೇ ಆದ್ರೂ ಬಾಯಿ ಮುಚ್ಕೊಂಡು ಆಯ್ತು ಹೆಂಗೋ ಮುಗಿಸ್ಬಿಡೋಣ, ಆಯ್ತು ಲೆಟ್ಸ್ ಗೆಟ್ ಔಟ್ ಆಫ್ ಇಟ್, ಈ ಒಂದು ಥಾಟ್ ಪ್ರೋಸೆಸ್ ಇಂದ ಯಾರು ಮಾತಾಡಕ್ ಹೋಗಲ್ಲ. ಇಲ್ಲಿ ವಿಭಿನ್ನತೆ ಏನು ಅಂದ್ರೆ ಯು ಕೇಮ್ ಅಂಡ್ ವಾಯ್ಸ್ ಔಟ್, ಇಂತಹ ಒಂದು ದೊಡ್ಡ ಚಾನಲ್ ಈ ರೀತಿ ನಮ್ಮನ್ನ ನಡೆಸ್ಕೊಳ್ತಿದೆ ಅಂತ. ಇದರಿಂದ ನಿಮ್ ಕೆರಿಯರ್ ಡ್ಯಾಮೇಜ್ ಆಗುತ್ತೆ ಅನ್ಸಲ್ವಾ? ಇದ್ದಿದ್ದಂಗೆ ಮಾತಾಡೋದ್ರಲ್ಲಿ ಕೆರಿಯರ್ ಡ್ಯಾಮೇಜ್ ಆಗೋದಂತ ನನಗೆ ಬೇರೆ ಚಾನಲ್ ಅವರು ಅವಕಾಶ ಕೊಡೋದು ಬೇಡ, ನೋ ಪ್ರಾಬ್ಲಮ್. ಆಶ್ ಅವ್ರನ್ನ ಕರೆಯೋದು ಬೇಡ, ನಾವು ಬೇಡ, ಕರಿಬೇಡಿ, ಒಳ್ಳೇದಾಗ್ಲಿ, ನಿಮ್ಗೆ TRP ಸಿಗ್ಲಿ, ಎಷ್ಟೋ ಜನ ಇದ್ದಾರೆ ಅವ್ರನ್ನ ಕರೀಲಿ, ನೋ ಪ್ರಾಬ್ಲಮ್. ನನ್ಗೆ ಏನು ಹೋಗ್ಬೇಕು ಅಂತಾನೆ ಇಲ್ವಾ? ನೀವು ರೀಚ್ ಮಾಡೋ ಜಾಗ ಸೋಶಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ತೀನಿ ಅಷ್ಟೇ. ನಾನ್ ನನ್ನ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ನಿಮ್ ಕೆಲಸ ನೋಡಿ, ನಿಮ್ ಕೆಲಸ ಬರೀ ನನ್ನ ಟಾರ್ಗೆಟ್ ಮಾಡೋದಿದ್ರೆ ಮಾಡ್ಕೊಂಡೇ ಇರಿ, ನೋ ಪ್ರಾಬ್ಲಮ್. ನನಗೆ ಅಬ್ಸಲ್ಯೂಟ್ಲಿ ಝೀರೋ. ವಂಡರ್ಫುಲ್, ಇಟ್ಸ್ ಬ್ರಿಲಿಯಂಟ್. ಐ ಥಿಂಕ್ ಯಾವ ಆಕ್ಟರ್ ಆಗಲಿ ಅಥವಾ ಯಾರೋ ಬಡ್ಡಿಂಗ್ ಸ್ಟಾರ್ ಆಗಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ನೋಡಿಲ್ಲ. ಸೊ ಆಲ್ ದ ಬೆಸ್ಟ್ ಯು ಆನ್ ದಟ್. ಅಂಡ್ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ನಿಮ್ಮ, ಇಫ್ ಯು ವಾಂಟ್ ಟು ರಿಯಲಿ ಸೇ ಎನಿಥಿಂಗ್ ಆನ್ ಹಿಮ್. ಅಕುಲ್ ಭಯ್ ಬಗ್ಗೆ ಏನು ಮಾತಾಡಂಗಿಲ್ಲ, ಯಾಕಂದ್ರೆ ಅವರು ಸಿ ಟು ಬಿ ವೆರಿ ಆನೆಸ್ಟ್, ನಾನು ಅವ್ರ ಮೇಲೆ ಡಿಸಪಾಯಿಂಟ್ ಆಗಿದ್ದು ಒಂದೇ ಒಂದು ವಿಷಯಕ್ಕೆ. ಫಸ್ಟ್ ಆಫ್ ಆಲ್ ಅಲ್ಲಿ ಹ್ಯೂಮಿಲಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಆಮೇಲೆ ಫೇವರಿಸಮ್ ತೋರಿಸ್ತಾ ಇದ್ದಾರೆ ಹೇಳ್ಬಿಟ್ಟು, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಅಪಾರ್ಟ್ ಫ್ರಮ್ ದಟ್ ಅವ್ರ ಕಿವಿಯಲ್ಲಿ ಏನ್ ಕೇಳಿಸುತ್ತೋ ಅದನ್ನೇ ಅವ್ರು ಮಾತಾಡ್ತಾರೆ ಅಲ್ವಾ? ಮೇ ಬಿ ಅದು ಬರೀ ಹೈಲೈಟಿಂಗ್ ಪಾಯಿಂಟ್ಸ್ ಇರ್ಬೋದು. ಇವ್ರಿಗೆ ಅಕುಲ್ ಭಯ್ಗೆ ತುಂಬಾ ಚೆನ್ನಾಗಿ ಮಾತಾಡಕ್ ಬರುತ್ತೆ, ಯಾಕಂದ್ರೆ ಇಷ್ಟು ವರ್ಷದಿಂದ ಒಂದು ಇಂಡಸ್ಟ್ರಿಯಲ್ಲಿ ಇದ್ದಾರಲ್ಲ. ಸೊ ಹಿ ನೋಸ್ ಹೌ ಟು ಟಾಕ್. ಮೇ ಬಿ ಹಿ ಮೈಟ್ ಪ್ಲೇ ಅರೌಂಡ್ ವಿತ್ ಹಿಸ್ ವರ್ಡ್ಸ್, ಬಟ್ ಸ್ಟಿಲ್ ಐ ಕ್ಯಾನಾಟ್ ಟೇಕ್ ಹ್ಯೂಮಿಲಿಯೇಷನ್, ಬಿಕಾಸ್ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅವ್ರ ಪ್ರೋಗ್ರಾಮ್ಗೋಸ್ಕರ ಐ ಕ್ಯಾನಾಟ್ ಪುಟ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಡೌನ್ ಅಂಡ್ ಹೈಡ್ ದೇರ್ TRP. ಸೊ ಬಿಗ್ ಬಾಸ್ ಆಫರ್ ಬಂದಿದೆಯಾ? ಬಿಗ್ ಬಾಸ್ ಗೆ ಆಫರ್ ಆಲ್ಮೋಸ್ಟ್ 3 times ಬಂದಿದೆ ಸರ್ ನನಗೆ. ಬಿಕಾಸ್ ಆಫ್ ದ ಶೂಟಿಂಗ್ ಐ ಕುಡಂಟ್ ಗೋ. This time hopefully I get.
you get, and we hope to see you on that. ಡೆಫಿನೆಟ್ಲಿ ಫಾರ್ ಶೋರ್. ಈಗ ಎಲ್ಲರೂ ಅನ್ಕೊಂಡಿದ್ದಾರೆ, ಓ ಇವಳು ಬಿಗ್ ಬಾಸ್ಗೆ ಟ್ರೈ ಮಾಡಕ್ಕೇನೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರು ಮಾತಾಡ್ತಾರೆ. ನಿಮ್ಗೆ ಯಾಕೆ ಹುಡುಗರು ಡ್ರೆಸ್ ಇಷ್ಟ? ನನ್ಗೆ ಎಲ್ಲ ಅದಕ್ಕೆ ಇವತ್ತು ಹುಡುಗಿ ತರ ಬಂದಿರೋದು. ಇಲ್ಲ sir. ನನ್ನ ಕ್ವೆಶ್ಚನ್ ಅಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವೆಶ್ಚನ್ ಬಾಕ್ಸ್. Because ಎಲ್ಲರೂ ತುಂಬಾ ಜನ they have lot of the curious questions. ಹೌದು. ನೀವು ಹೇಳಿದ್ರಲ್ಲ, ನೀವು ಈ ನೋಸ್ ರಿಂಗ್ ಯಾಕಿಲ್ಲ ಹಾಕ್ತೀರಿ, ಹೌದು. ಕಲರ್ಸ್ ಎಷ್ಟು ಹೌದು. ಮಾಡಿಸ್ತೀರಿ, ಹೌದು. and please keep going on that. So colors ಬಂದ್ಬಿಟ್ಟು, I like to be very colorful. Right. Like I like attraction from people. Like I look Attention. ಹಿಂಗ್ ನೋಡಿದ ತಕ್ಷಣ they'll be like, oh shit, who's this girl ಅಂತ ಹೇಳ್ಬಿಟ್ಟು. ಅವಾಗ that's how I like building myself really very good. I like presenting myself very good in front of ಮೀಡಿಯಾನೇ ಆಗಿರ್ಲಿ, ಟಿವಿನೇ ಆಗಿರ್ಲಿ, ಇಲ್ಲ ಪಬ್ಲಿಕ್ ಅಲ್ಲೇ ಆಗಿರ್ಲಿ. I like to present myself very good and in a unique way ಅಂತ ಹೇಳ್ಬಿಟ್ಟು. Because ನೋಡಿದ ತಕ್ಷಣ they should again see me for another 2 seconds. She like ಖುಷಿ ಅಂತ ಹೇಳ್ಬಿಟ್ಟು. So that is why ಅದು ಮಾತ್ರ ಅಲ್ಲ, and I also like to wear clothes ಈ ಟಾಮ್ ಬಾಯ್ಸ್ ತರ ಕ್ಲೋತ್ಸ್ ಹಾಕಕ್ಕೆ ಇಷ್ಟ, ಬ್ಯಾಗಿ ಕ್ಲೋತ್ಸ್ ಹಾಕಕ್ಕೆ ಇಷ್ಟ, ಲೂಸ್ ಕ್ಲೋತ್ಸ್ ಹಾಕಕ್ಕೆ ಇಷ್ಟ. ಇಟ್ಸ್ ಆಲ್ ಲೈಕ್ ಹೆಂಗ್ ಹೇಳೋದು, ಟ್ರೆಂಡ್ಗೆ ಅಕಾರ್ಡಿಂಗ್ ಟು ದ ಟ್ರೆಂಡ್ ನಾವು ಚೇಂಜ್ ಆಗ್ತಾನೆ ಹೋಗ್ಬೇಕು. ಈ ಟ್ಯಾಟೂ ಕ್ರೇಜ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಟ್ಯಾಟೂ ಕ್ರೇಜ್ ಬಂದ್ಬಿಟ್ಟು ಮೈ ಫಸ್ಟ್ 18th ಟ್ಯಾಟೂ ಇದೆ, ಮಮ್ ಅಂತ ಮಮ್. ಸೊ 18 ಒಂದ್ ಟ್ಯಾಟೂ ಹಾಕಿದ್ರೆ ಅದು ಮತ್ತೆ ಟ್ಯಾಟೂ ಹಾಕ್ತಾನೆ ಇರ್ಬೇಕು ಅಂತ ಒಂದು ಅನ್ಸುತ್ತೆ. ಅದು ಎಲ್ಲ ಮೇಬಿ ಎಲ್ಲರಿಗೂ ಅನ್ಸುತ್ತೆ, ನನಗಂತೂ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಅನ್ಸುತ್ತು. ಅದಕ್ಕೆ ಐ ಹ್ಯಾವ್ ಆಲ್ಮೋಸ್ಟ್ ಲೈಕ್ 17 ಟ್ಯಾಟೂಸ್ ಆನ್ ಮೈ ಬಾಡಿ. ನಿಮ್ಗೆ ಈ ಐಡಿಯಲ್ ಹೀರೋಯಿನ್, ನನ್ನ ಫೇವರೇಟ್ ಹೀರೋಯಿನ್ ಅಂತ ಇದೆಯಾ ಕನ್ನಡ ಇಂಡಸ್ಟ್ರಿ? ಕನ್ನಡ ಇಂಡಸ್ಟ್ರಿಯಲ್ಲಿ ಮೈ ಫೇವ್ರೆಟ್ ಹೀರೋಯಿನ್ ಅಂದ್ರೆ ಐ ಥಿಂಕ್ ಮಹಾರಾಷ್ಟ್ರ. Because full rugged ಆಗಿರ್ತಾರೆ ಅವರು. That is why I like Maharashtra. She also has a like tomboy look. Definitely, yes. After 40s, I think tomboy. Correct. And moreover, suppose ನಾವು ಅವ್ರ ಮೂವೀಸ್ ನೋಡಿಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀವಿ. ಲೈಕ್ ಈ ತರ ತುಂಬಾ ಬೋಲ್ಡ್ ಆಗಿರೋ ಒಂದು ಲೇಡಿ ಅವರು, ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ. She is amazing. When it comes to lady, I think it's always Maharashtra ma'am. But apart from that, when it comes to men, I think Dunya Vijay sir. Wow. ಯಾಕಂದ್ರೆ ಅವ್ರು ನನ್ನ ಪಾಲಿಗೆ ದೇವರು ಅಂತ ಹೇಳ್ಬೋದು. Because he brought me to the film industry and he's just great. Yeah, if you want to elaborate like ದುನಿಯಾ ವಿಜಯ್ ಅವರು ಅಲ್ಲಿ ನೀವು ಕೆಲಸ ಮಾಡಿದ್ರೆ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಂಡು ಹೇಳೋದಾದ್ರೆ? ಎಲ್ಲ ಮೊಮೆಂಟ್ಸ್ ಆಲ್ಮೋಸ್ಟ್ 3 years ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. All the 3 years was best beautiful memories ಅಂತ ಹೇಳ್ಬೋದು. Because ಅವ್ರು ಬಂದ್ಬಿಟ್ಟು ಒಂದು ಡೈರೆಕ್ಟರ್ ಮಾತ್ರ ಅಲ್ಲ, he's a mentor, he's a teacher, and he's also a very good friend. Wow. Who can understand all your problems. ನಮ್ಮ ಮನೇಲಿ ಏನೇನು ನಡೀತಾ ಇದೆ ಪಿನ್ ಟು ಪಿನ್ ಎಲ್ಲ ಗೊತ್ತಿರುತ್ತೆ. Because I share so much to him. I tell him, ವಿಜಯಣ್ಣ ಇವತ್ತು ಹಿಂಗಾಯ್ತು, ಇವತ್ತು ಹಂಗಾಯ್ತು, and ನಮ್ಮ ಮನೇಲಿ ಈ ತರ ನಡೀತಾ ಇದೆ. He also knows about my problem, like my past, ಏನೇನಾಯ್ತು. Wow. Yeah, I told him everything. So he's so close to me and he's so close to my heart. Like ella kannada janara tara, he's also close to my heart. He's very intelligent and very hardworking in the, like that name is only for Vijay sir anta helbodu. Is because avaru scratch inda bandidare alva. So he's amazing. ಅವರಿಗೆ ವರ್ಡ್ಸ್ ಹೇಳಕ್ಕೆ ಬರ್ತಾ ಇಲ್ಲ ನನಗೆ, ಬಟ್ we got that. ಈ ಇಂಡಸ್ಟ್ರಿ ಬರುವಂತಹ ಹೊಸ ಹೆಣ್ಮಕ್ಳಿಗೆ ಏನ್ ಹೇಳಕ್ ಪ್ರಯತ್ನ ಪಡ್ತೀರಿ, ಏನ್ ಹೇಳ್ಬೋದು? ಅವರು ಒಳ್ಳೆ, ಇಫ್ ಯು ಗೆಟ್ ಇನ್ ಟು ಗುಡ್ ಹ್ಯಾಂಡ್ಸ್, ಇಟ್ಸ್ ವೆರಿ ಗುಡ್ ಫಾರ್ ಯು. ನಾನು ಒಳ್ಳೆ ಕೈಗೆ ಸ್ಟಾರ್ಟಿಂಗ್ ಇಂದಾನೇ ಇದ್ದೀನಿ. ಬಿಕಾಸ್ ಐ ಗಾಟ್ ಇನ್ ಟು ವಿಜಯನಾಸ್ ಹ್ಯಾಂಡ್ ಅಲ್ವಾ. ಸೊ ಯು ಗೆಟ್ ಇನ್ ಟು ವೆರಿ ಗುಡ್ ಹ್ಯಾಂಡ್ಸ್, ಸೇಫ್ಟಿ ಹ್ಯಾಂಡ್. ನಿಮ್ಮ ಟ್ಯಾಲೆಂಟ್ ನ ಯಾರು ಹಿಂಗ್ ಮೇಲೆ ಎತ್ತಿಸ್ತಾರೋ, ಇಲ್ಲಾಂದ್ರೆ ನಿಮ್ಮನ್ನ ಯಾರು ರೆಕಗ್ನೈಸ್ ಮಾಡೋ ತರ ಮಾಡ್ತಾರೋ ಅವ್ರ ಜೊತೆ ಇದ್ರೆ ಐ ಥಿಂಕ್ ದೇರ್ ಲೈಫ್ ಇಸ್ ಗೋಯಿಂಗ್ ಟು ಬೂಮ್. ಈಗ ಹೆಂಗೆ ಐಡೆಂಟಿಫೈ ಮಾಡೋದು ಒಳ್ಳೆಯವರು ಕೆಟ್ಟವರು? ಅದು ಅವ್ರ ಕೈಯಲ್ಲೇ ಇದೆ. ಈಗ ಪಬ್ಲಿಕ್ ಮುಂದೆ ನಾನು ಬಂದ್ಬಿಟ್ಟೆ ಏನೋ ನೀನೇನು ಇದ ಅಂದ್ರೆ ನನ್ನ ಬಂದ್ಬಿಟ್ಟು ಇವಳು ಏನು ಗಂಭೀರ ತರ ಇದ್ದಾಳೆ, ಇವಳು ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತ ಮಾತಾಡ್ತಾರೆ. ನೀವೆಷ್ಟು ಕಾಮ್ ಆಗಿ, ಇಲ್ಲಾಂದ್ರೆ ಐ ಆಮ್ ನಾಟ್ ಟೆಲಿಂಗ್ ಯು ಶುಡ್ ವೇರ್ ಮಾಸ್ಕ್, ಬಟ್ ಐ ಆಮ್ ಟೆಲಿಂಗ್ ಯು ಬಿ ಯು. ನೀನ್ ನಿಮ್ ತರದಲ್ಲಿ ಸುಮ್ಮನೆ ಮಾಸ್ಕ್ ಹಾಕೋಬಿಟ್ಟು ಇಲ್ಲ ನಾನು ಹಿಂಗೆ, ನನ್ ಪರವಾಗಿಲ್ಲ, ಥ್ಯಾಂಕ್ ಯು, ಇಲ್ಲ ಹಂಗೆ, ನೋ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಔಟ್. ನಿಮಗೆ ಯಾರನ್ನ ಗಂಭೀರ ಅಂತ ಕರೆದಿದ್ದಾರಾ? ಅಯ್ಯೋ ನಮ್ಮ ಮನೇಲೆ ಫೀಲ್ ಆಗಿದ್ದು ಹೌದು, ಏನ್ ನಿಮ್ಗೆಲ್ಲ ಮಾತಾಡ್ತಾ ಇದ್ದಾಳೆ ಗಂಭೀರಿ ಇವಳು ಅಂತ ಹೇಳ್ಬಿಟ್ಟು ಅವಾಗಿಂದಾನೇ ನಾನು nowadays in the industry ಹೌದು ಈಗ sophisticated attitude girl ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಏನೋ ಹುಡುಗಿ ಸೊ ನಿಮ್ಗೆ ಯಾವತ್ತನ ಫೀಲ್ ಆಗಿದ್ಯಾ, ಬೇಜಾರಾಗಿದ್ಯಾ? ಇಲ್ಲ ಬೇಜಾರಾಗಿಲ್ಲ. ನಾನು ಇರೋದೇ ಹಿಂಗೆ ಅಲ್ವಾ, ನಾನು ಇರೋದೇ ಹಿಂಗೆ.
ಅದಕ್ಕೆ ನೀವು ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕು, ಬಿಕಾಸ್ ನನ್ ಬಾಯಿಂದ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಲ್ಲ, ಕೆಟ್ಟ ಮಾತಂತ ಅಲ್ಲ, ಕೆಟ್ಟ ಮಾತಂತ ಅಲ್ಲ, ಬಿಕಾಸ್ ಯು ವಿಲ್ ನಾಟ್ ನೋ ವಾಟ್ ಇಸ್ ಮೈ ನೆಕ್ಸ್ಟ್ ಮೂವ್. ಮೇ ಬಿ ಸಪೋಸ್ ಹಂಗೆ ನೀರ್ ತಗೊಳ್ಳೋ ತರ ನಾನು ಬಂದ್ಬಿಟ್ಟು ಹಿಂಗ್ ಮಾಡ್ತೀನಿ, ಯು ವಿಲ್ ನಾಟ್ ನೋ ಮೈ ನೆಕ್ಸ್ಟ್ ಮೂವ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಹುಡುಗಿರಿಗೆ ಹೇಳೋದು ಏನಂದ್ರೆ, ಡು ನಾಟ್ ಶೋ ವಾಟ್ ಇಸ್ ಯುವರ್ ನೆಕ್ಸ್ಟ್ ಮೂವ್ ಟು ಹೂಎವರ್ ಇಟ್ ಇಸ್. ಬಿ ವೆರಿ ವೆರಿ ಕಾಶಿಯಸ್ ಅಬೌಟ್ ಯುವರ್ ಸೆಲ್ಫ್. ಹೌದು, ನೀವು ದೇವ್ರು ನಂಬ್ತೀರಾ? ತುಂಬಾ. Okay. I believe in Shiva. What is this? Ash Mellow Skylar. Ash Mellow Skylar ಬಂದ್ಬಿಟ್ಟು ಐಶ್ವರ್ಯ ನಾಯರ್ ಇದೆಯಲ್ಲ, ಐಶ್ವರ್ಯ ಅಂತ ಐಶು ಆಶ್. ಸೊ ಐಶುದು ಹಾಫ್ ಇಸ್ ಆಶ್. ಮೆಲೋ ಅಂದ್ರೆ ಬ್ಲಾಕ್ ಬರ್ಡ್. Okay. ಸೊ ನಾವು ಸೌತ್ ಇಂಡಿಯನ್ ಬಂದ್ಬಿಟ್ಟು ವಿ ಆರ್ ಬ್ಲಾಕ್ ಅಕಾರ್ಡಿಂಗ್ ಟು ದ ಬ್ರಿಟಿಷ್ ಅಲ್ವಾ. ವಿ ಆರ್ ಬ್ಲಾಕ್, ಸೊ ವಿ ಆರ್ ಬ್ಲಾಕ್ ಬರ್ಡ್. ಬ್ಲಾಕ್ ಬರ್ಡ್ ಅಂದ್ರೆ ಈಗ ಕಾಗೆ ಕೂಡ ಒಂದು ದೇವ್ರದ್ದು ವಾಹನ ಆಗಿರುತ್ತೆ ಅಲ್ವಾ. ಸೊ ವಿ ಆರ್ ಆಲ್ ಬ್ಲಾಕ್ ಬರ್ಡ್ಸ್ ಅಂಡ್ ವಿ ಆಲ್ಸೋ ಹ್ಯಾವ್ ಬ್ಲಾಕ್ ಅನಿಮಲ್ಸ್ ವಿಚ್ ಇಸ್ ಡಾಗ್, ಶಿವನ ವಾಹನ, ಒನ್ ಆಫ್ ದ animal alva. We have cow as a black. So all the animal come into black category. Adella bandittu it is mellow. Mellow andre black bird. Right. To be very precise, black bird. And Skylar anta helidre shelter. Neralu. Wow. So that is the meaning. You ankondirtare ಇವಳೆ ಆಶ್ ಮೆಲೋ ಸ್ಕೈಲರ್ ಅಂತ ಏನೋ ಇಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು, but that has got a very deep meaning to it. ಇದನ್ನ ಮಾಡಬೇಕು ಅಂತ ಅನಿಸ್ತು. And like you need to really find out a name, something like this. ಇಲ್ಲ, ಇದು ಕ್ಯಾಶುಯಲ್ ಆಗಿ ಇಟ್ಟಿರೋ ಒಂದು ಹೆಸರು. ಬಿಕಾಸ್ ಅದೇ ಹೇಳಿರ್ತಾರನೆ ಆಶ್ ಅಂತ, ಐಶುಗೆ ಹಾಫ್ ಇಸ್ ಆಶ್. ಈಗ ಮೆಲೋ ಸ್ಕೈಲರ್ ಏನಕ್ಕೆ ಬಂದಂದ್ರೆ, I was actually drinking a watermelon that particular day. ಯಾವುದೋ ಒಂದು ಕಾಲೇಜ್ ಫೆಸ್ಟ್ ಆಗ್ತಾ ಇತ್ತು. I was drinking watermelon juice and someone told me that Ash is drinking melon ಅಂತ ಹೇಳ್ಬಿಟ್ಟು. I'm like, okay, melon. Okay, this is nice, mellow. ಅಂತ ಹೇಳಿ ಅವಾಗ really taken a positive way. Definitely. Appreciate that. We understand that. The Chelsea kid, we understand that. It's really positive. I get it. And do you education share ಮಾಡಕ್ಕೆ ಇಷ್ಟಪಡ್ತೀರಾ? Definitely. BCom discontinue ಮಾಡ್ದೆ because I hit my principal. Proud backbencher. Definitely. ಹೇಗೆ ಸ್ಟೋರಿ ಹೇಳಿ. So I was a backbencher. ಆಶ್ ಮೆಲೋ ಸ್ಕೈಲರ್ ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಆಶ್ ಮೆಲೋ ಬೀಟ್ ಬಾಕ್ಸಿಂಗ್ ಮಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಸಿಂಗಿಂಗ್ ಮಾಡ್ತಾಳೆ. ಡಾನ್ಸ್ ಅಲ್ಲಂತೂ ಶಿ ಇಸ್ ನೆಕ್ಸ್ಟ್ ಲೆವೆಲ್. ಅಂಡ್ ಮೋರ್ ದೆನ್ ದಟ್ ಸ್ಪೋರ್ಟ್ಸ್ ಅಲ್ಲಂತೂ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇರ್ತಿಲ್ಲ. ಅಪಾರ್ಟ್ ಫ್ರಮ್ ಕಬಡ್ಡಿ, ಯಾಕಂದ್ರೆ ಕಬಡ್ಡಿ ಸುಮ್ಮನೆ ಹಿಂಗ್ ತೆಗ್ದು ಬಿಸಾಕ್ತಾರೆ. ಸೊ ಅಪಾರ್ಟ್ ಫ್ರಮ್ ಕಬಡ್ಡಿ ಅಂಡ್ ವಾಲಿಬಾಲ್ ಬೇರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇದೆ. ಆದ್ರೆ ಈ ಓದೋದು ಬರೆಯೋದು ಅದು ಮಾತ್ರ ಸ್ವಲ್ಪ ಒಳಗೆ ಹೋಗ್ಲಿಲ್ಲ ನನಗೆ, ಅಷ್ಟೇ ಬಿಟ್ರೆ. ನಾನು ಓದಿದ್ದು ಸೇಂಟ್ ಆನ್ಸ್ ಅಲ್ಲಿ, ಮಿಲ್ಲರ್ಸ್ ರೋಡ್ ಅಲ್ಲಿ ಇದೆ, ಕಣಿಗಾಮ್ ರೋಡ್ ಅಲ್ಲಿ, ವಿಕ್ರಮ್ ಹಾಸ್ಪಿಟಲ್ ಆಪೋಸಿಟ್ ಅಲ್ಲಿ ಓದಿದ್ದು. ಅಂಡ್ ನನಗೆ ಅಲ್ಲಿ ಸೀಟ್ ಸಿಕ್ಕಿದ್ದು ಹೆಂಗಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲೇ ಸೀಟ್ ಸಿಕ್ಕಿದ್ದು ನನಗೆ, ಬಿಕಾಸ್ ಐ ವಾಸ್ ಸೂಪರ್ ಗುಡ್ ಇನ್ ಸ್ಪೋರ್ಟ್ಸ್ ಅಂಡ್ ಐ ವಾಸ್ ಆಲ್ಮೋಸ್ಟ್ ಲೈಕ್ ಸ್ಟೇಟ್ ಲೆವೆಲ್ ಪ್ಲೇಯರ್ ಇನ್ ರನ್ನಿಂಗ್ ಅಂಡ್ ಟ್ರ್ಯಾಕ್ಸ್ ಅಲ್ಲಿ ಬಂದ್ರೆ ಐ ವಾಸ್ ಸ್ಟೇಟ್ ಲೆವೆಲ್ ಪ್ಲೇಯರ್. ಅಂಡ್ ಅಲ್ಲಿ ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಜಗಳ ಆಗುವಾಗ ಯಾರೋ ನನ್ನ ಕಾಲರ್ ಇಟ್ಕೊಂಡ್ಬಿಟ್ರು. ಯಾರಂತ ನೋಡಿದ್ರೆ ನಮ್ಮ ಪ್ರಿನ್ಸಿಪಲ್ಗೆ ಹೊಡೆದಾಕಿದ್ರು. ಸೊ ದಟ್ ಇಸ್ ಹೌ ಐ ಗಾಟ್ ಕಿಕ್ಡ್ ಔಟ್ ಫ್ರಮ್ ಮೈ ಕಾಲೇಜ್ ಅಂಡ್ ಐ ಆಮ್ ಹಿಯರ್ ನೌ. ಸೊ ಜರ್ನಿ ನಮಗೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಮೋಸ್ಟ್ ನವಡೇಸ್ ಎಜುಕೇಶನ್ ಇನ್ ದ ಇಂಪಾರ್ಟೆಂಟ್ ದಟ್ ಸಮ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ಈಗ ನಿಮ್ಗೆ ಎಜುಕೇಶನ್ ಇಲ್ಲ ಅಂದ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ನೀವು ಸೂಪರ್ ಆಗಿದ್ರೆ ನಿಮ್ ಸ್ಪೋರ್ಟ್ಸ್ ಕೋಟಾದಲ್ಲಿ ಬೇರೆ ಕಾಲೇಜ್ ನೀವು ತಗೊಳ್ತಾರೆ. How did you reach 1 million in Instagram? ಸರ್ ಇದು ಬಂದ್ಬಿಟ್ಟು ಆಲ್ ಆರ್ ಆರ್ಗ್ಯಾನಿಕ್ ಫಾಲೋವರ್ಸ್. 2019 ಇಂದ ಸ್ಟಾರ್ಟ್ ಮಾಡಿದ್ದು. ನಾರ್ಮಲ್ ಆಗಿ ಒಂದು ಸ್ಟಾರ್ಟ್ ಮಾಡಿದ್ದು ಹೆಂಗಂದ್ರೆ ತಮಿಳಿಂದಾನೇ ಸ್ಟಾರ್ಟ್ ಮಾಡಿದೆ, ಟು ಬಿ ವೆರಿ ಆನೆಸ್ಟ್. ಏನೋ ನಾನು ಅದಕ್ಕೆ ಹಿಂದೆ ಮುಂದೆ ಎಲ್ಲ ಹೇಳಲ್ಲ, ಯಾಕಂದ್ರೆ ಇವಾಗ ತಮಿಳ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಟ್ ನನಗೆ ಫಸ್ಟ್ ಏನಿದ್ರೇನು ಕನ್ನಡ ಇಂಡಸ್ಟ್ರಿ, ಬಿಕಾಸ್ ನನಗೆ ಫಸ್ಟ್ ಮೂವಿ ಕೊಟ್ಟಿರೋ ಒಂದೇ ಒಂದು ಮನೆ ಅಂದ್ರೆ ಕನ್ನಡ ಇಂಡಸ್ಟ್ರಿ. ಐ ರೆಸ್ಪೆಕ್ಟ್ ದಟ್. ಬಟ್ ನಾನು ರೀಲ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ತಮಿಳಲ್ಲಿ. ಈಗ ರ್ಯಾಪ್ ಸಾಂಗ್ಸ್ ಇರ್ಲಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಹಾಡಿರ್ಲಿ, ಡೈಲಾಗ್ಸ್ ಇರ್ಲಿ, ಎಲ್ಲ ತಮಿಳಲ್ಲೇ ಸ್ಟಾರ್ಟ್ ಮಾಡಿದ್ದು. ಹಂಗೆ ಹೋಗ್ತಾ ನಾನು ಅವಾಗ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡ್ತಾ ಇದ್ದೆ ITPL ಅಲ್ಲಿ. ಹೌದು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾರ್ಮಲ್ ಆಗಿ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿ, ಸರಿ ಇದೇನು ಆಗಲ್ಲ, ಸುಮ್ಮನೆ ನಮ್ಮ ಟೈಮ್ ಪಾಸಿಗೆ ಮಾಡೋಣ ಅಂತ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ. ಹಂಗೆ ಫಾಲೋವರ್ಸ್ ಬೆಳೀತಾ 10K ಇಂದ 20K, 20K ಇಂದ 30K, 30K ಇಂದ 40K. ಓಕೆ, ಐ ಥಿಂಕ್ ಇದು ಇನ್ನೂ ಸ್ವಲ್ಪ ಇಂಟೆನ್ಸ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಇನ್ನೂ ಮಾಡಬೇಕು ಅಂತ ಹೇಳಿ, ದಟ್ ಇಸ್ ಹೌ ಐ ಸ್ಟಾರ್ಟೆಡ್. A lot of effort. Yes, absolutely. Bye for that. Waste of time.
ಸೊ ಬರೀ ದುಡ್ಡು ಖರ್ಚು ಮಾಡೋದು, ಮೆಂಟಲ್ ಸ್ಟ್ರೆಸ್ಸು, ಅದು ಇದು ಅಂತ ಜಸ್ಟ್ ವೇಸ್ಟ್ ಆಫ್ ಟೈಮ್. ಬಟ್ ಅಪಾರ್ಟ್ ಫ್ರಮ್ ದಟ್ ಮ್ಯಾರೇಜ್ ಲೈಫ್ ಇಲ್ಲ ಐಮ್ ಸಪೋಸ್ ಮ್ಯಾರೇಜ್ ಆದ್ರೂ ಐಮ್ ಗೋಯಿಂಗ್ ಟು ಗೆಟ್ ಸೆಟಲ್ಡ್ ಇನ್ US ಡೆಫಿನೆಟ್ಲಿ. ಯಾಕಂದ್ರೆ ಇಲ್ಲಾಂದ್ರೆ ದುಬೈ, ಬಿಕಾಸ್ ದುಬೈಯಲ್ಲಿ ಇಲ್ಲ ಇಂಡಿಯನ್ ಆಗಿರ್ಲಿ, ನೋ ಪ್ರಾಬ್ಲಮ್, ಇಂಡಿಯನೇ ಬೇಕು. ಆದ್ರೆ ಸೆಟ್ಲ್ ಆಗೋದು ಅಲ್ಲಿ ಸೆಟ್ಲ್ ಆಗ್ತೀನಿ. ಬಿಕಾಸ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಮನಿ, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಹೇಳ್ತಾರಲ್ಲ. But you're a celebrity over here. Like you can earn. ಕರೆಕ್ಟ್ ಅರ್ನ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ನಾನು ಅಲ್ಲಿ ಸೆಟ್ಲ್ ಆಗ್ತೀನಿ. ಏನಾದ್ರೂ ಕೆಲಸ ಇದ್ರೆ ಪಟ್ ಅಂತ ಬರ್ತೀನಿ, ಮತ್ತೆ ಹೋಗ್ತೀನಿ. ಫ್ಲೈಟ್ ಏನ್ ಸರ್ 3 hours ಅಲ್ಲಿಂದ ಇಲ್ಲಿಗೆ ಅಷ್ಟೇ. And finally, how long do you take a time to make up? ಸರ್ ಮೇಕಪ್ ಅಂದ್ರೆ ಐ ಜನರಲಿ ಡೋಂಟ್ ವೇರ್ ಮೇಕಪ್, ಬಟ್ ಓನ್ಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ವ್ಯೂ, ಇಲ್ಲಾಂದ್ರೆ ಇಫ್ ಐ ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇದು ಮಾಡ್ತೀನಿ. ಮ್ಯಾಕ್ಸ್ ಅಂದ್ರೆ ಒಂದು 15 minutes ಅಷ್ಟೇ, 15 ಇಲ್ಲಾಂದ್ರೆ 10 minutes ಮ್ಯಾಕ್ಸ್ ಅಷ್ಟೇ. So you want to answer ಹಳ್ಳಿ ಬರುವಲ್ಲಿ ಯಾರು ಗೆಲ್ತಾರೆ ಅಂತ? ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ ಐ ಹ್ಯಾವ್ 2 people in my mind. One is Monisha and the other one is my best friend. ಅಲ್ಲಿ ಹೋಗಿದ ತಕ್ಷಣ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದು ಇವಳು ಮಾತ್ರ ಅಂತ ಹೇಳ್ಬೇಕಂದ್ರೆ ಸೋನಿಯಾ. ಸಖತ್ ಸೋನಿಯಾ ಗೆಲ್ಬಹುದು ಅಂತೀನಿ. ಹೌದು. And finally, how long do you take a time to make up? ಸರ್ ಮೇಕಪ್ ಅಂದ್ರೆ ಐ ಜನರಲಿ ಡೋಂಟ್ ವೇರ್ ಮೇಕಪ್, ಬಟ್ ಓನ್ಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ವ್ಯೂ, ಇಲ್ಲಾಂದ್ರೆ ಇಫ್ ಐ ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇದು ಮಾಡ್ತೀನಿ. ಮ್ಯಾಕ್ಸ್ ಅಂದ್ರೆ ಒಂದು 15 minutes ಅಷ್ಟೇ, 15 ಇಲ್ಲಾಂದ್ರೆ 10 minutes ಮ್ಯಾಕ್ಸ್ ಅಷ್ಟೇ. So you want to answer ಹಳ್ಳಿ ಬರುವಲ್ಲಿ ಯಾರು ಗೆಲ್ತಾರೆ ಅಂತ? ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಂದ್ರೆ ಐ ಹ್ಯಾವ್ 2 people in my mind. One is Monisha and the other one is my best friend. ಅಲ್ಲಿ ಹೋಗಿದ ತಕ್ಷಣ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದು ಇವಳು ಮಾತ್ರ ಅಂತ ಹೇಳ್ಬೇಕಂದ್ರೆ ಸೋನಿಯಾ. ಸಖತ್ ಸೋನಿಯಾ ಗೆಲ್ಬಹುದು ಅಂತೀನಿ. All right, Yash, it was a beautiful interview. Thank you so much. It was nice talking to you. ನಾನು ಯಾಕೆ ಇದನ್ನ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡಿದ್ರೆ, ಎಲ್ಲೋ ಕೆಲವು ಜನ ದೊಡ್ಡ ವ್ಯಕ್ತಿಗಳ ವಿರುದ್ಧ ಅಥವಾ ದೊಡ್ಡ ಬ್ರ್ಯಾಂಡ್ಗಳ ವಿರುದ್ಧ ಮಾತಾಡುವಂತಹ ಧೈರ್ಯ ಮಾಡ್ತಾರೆ, ಆಗಿರುವಂತಹ ಅನ್ಯಾಯವನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ಚಾನಲ್ ಪ್ರಸಾರದಗೂ ನಮ್ಮ ಟೀಕೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಇಲ್ಲ, ಇಟ್ ಇಸ್ ಟಾರ್ಗೆಟೆಡ್ ಅಂತ. ಇಟ್ ಇಸ್ ನಾಟ್ ಟಾರ್ಗೆಟೆಡ್. ಇದು ಮಾನವೀಯತೆ, ಪ್ರತಿಯೊಬ್ಬ ಮನುಷ್ಯರಿಗೂ ಹ್ಯೂಮನ್ ರೈಟ್ಸ್ ಅನ್ನೋದಿದೆ. ಹಾಗೂ ಎಮರ್ಜೆನ್ಸಿ ಸರ್ವೀಸಸ್ಸು, ಸೇಫ್ಟಿ, ಅಲ್ಟ್ಮೋಸ್ಟ್ ರಿಯಾಲಿಟಿ. ನೀವು ಊಟ ಕೊಟ್ಟಿಲ್ಲ ಅಂತ ನಡೆಯುತ್ತೆ, ಆದರೆ ಸಾವು ಮತ್ತು ಬದುಕಿನ ಮಧ್ಯದಲ್ಲಿ ಇರುವಾಗ ವೈದ್ಯರು ಅಥವಾ ನೀವು ಯಾವ ರೀತಿ ಕೇರ್ ಆ್ಯಂಡ್ ಅಟೆನ್ಷನ್ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಎಪಿಸೋಡ್ಗಳನ್ನು ಇಂತಹ ದೊಡ್ಡ ಬ್ರ್ಯಾಂಡ್ ಮಾಡ್ತಿರೋದು ಎಲ್ಲೋ ದುರಾದೃಷ್ಟ. ಆದರೆ ನೀವು ಮಾಡಿರುವಂತಹ ಕೆಲಸ ನಿಜವಾಗೂ ಶ್ಲಾಘನೀಯ. ಪ್ರೌಢಾಗಿ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ಇಂತಹ ಧೈರ್ಯ ಪ್ರತಿಯೊಬ್ಬ ಹೆಣ್ಣು ಮಗಳು ಬರಬೇಕು ಅನ್ನೋದನ್ನು ಆಶಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅನ್ ಇಂಟರ್ವ್ಯೂ ವಿತ್ ವಿಜಯವಾಹಿನಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಮಗದೊಮ್ಮೆ ಇನ್ನೊಂದು ವಿಶೇಷ ಅತಿಥಿಯೊಂದಿಗೆ ತಮ್ಮ ಮುಂದೆ ಬರ್ತೀನಿ. ನೀವಿನ್ನೂ ವಿಜಯವಾಹಿನಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.